ಪ್ರೀತಿಯ ವಿದ್ಯಾರ್ಥಿನಿಯರೇ, ಬಿ ಎ 3ನೆಯ ವರ್ಷ 6ನೆಯ ಸೆಮಿಸ್ಟರ್ ಐಚ್ಛಿಕ ಕನ್ನಡ ಪತ್ರಿಕೆ 6.5 ವಿಶೇಷ ಕವಿ ಪಂಪ ಈ ಪಠ್ಯಪುಸ್ತಕದ ಪೂರಕ ಪಠ್ಯವಾದ ಘಟಕ 5ರಲ್ಲಿ ಸೇರ್ಪಡೆಗೊಂಡಿರುವ ಪಂಪ ಭಾರತ ಹೊಸ ನೋಟ ಎಂಬ ಶೀರ್ಷಿಕೆಯ ಡಾಕ್ಟರ್ ಸಿ ವೀರಣ್ಣವರು ಬರೆದಿರುವ ವಿಮರ್ಶಾ ಪ್ರಬಂಧದ ಬೋಧನೆಯ 62ನೆಯ ಅಧಿವೇಶನಕ್ಕೆ ನಾನು ನಿಮ್ಮೆಲ್ಲರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ಕಳೆದ ಅಧಿವೇಶನದಲ್ಲಿ ನಾವು ಕೆಲವು ಮುಖ್ಯ ವಿಚಾರಗಳನ್ನು ಲೇಖಕರಾದ ಸಿ ವೀರಣ್ಣನವರ ಅಭಿಪ್ರಾಯಗಳ ಚರ್ಚೆಯ ಹಿನ್ನೆಲೆಯಲ್ಲಿ ನಾವು ಗಮನಿಸಿದ್ವಿ. ಈಗ ಅದನ್ನು ಮುಂದುವರಿಸೋಣ. ಈ ಪ್ರಬಂಧದಲ್ಲಿ ಜಾತಿ ಕುಲ ಚಿಂತನೆಯ ಬಗ್ಗೆ ವಿಶೇಷವಾದ ಬೆಳಕನ್ನು ಲೇಖಕರಾದ ಡಾಕ್ಟರ್ ಸಿ ವೀರಣ್ಣವರು ಚೆಲ್ಲಿರುವುದು ಗಮನಾರ್ಹವಾದ ಸಂಗತಿ. ಜಾತಿ ಕುಲ ಮತ್ತು ಹುಟ್ಟು ಇವುಗಳಿಗೆ ಒಂದು ಅಂತರ್ಸಂಬಂಧ ಇರೋದರಿಂದ ಆ ಸಂಬಂಧದ ನೆಲೆಯ ಮೂಲಭೂತ ವಿಚಾರಗಳನ್ನು ಇವರು ಪ್ರಾರಂಭದಲ್ಲಿ ತಮ್ಮ ಚರ್ಚೆಗೆ ತೆಗೆದುಕೊಂಡಿದ್ದಾರೆ. ಅದು ಔಚಿತ್ಯಪೂರ್ಣ ಆಗಿದೆ. ಪಂಪನಿಗೆ ಕುಂತಿಯ ಕಥೆಯೂ ಬಹಳ ಮುಖ್ಯ ಅನ್ನೋದನ್ನು ವೀರಣ್ಣವರು ಗುರುತಿಸ್ತಾರೆ. ಯಾಕೆ ಅಂತಂದರೆ ಮಹಾಭಾರತದ ನಾಯಕ ಪಾತ್ರಗಳು ಅಂತ ಹೇಳಿ ಕರೆಸಿಕೊಂಡ ಪಾಂಡವರ ಜನನಿ ಕುಂತಿ. ಹಾಗಾಗಿ ಆ ಪಾತ್ರ ಮಹಾಭಾರತದಲ್ಲಿ ಮೊದಲಿಂದ ಕೊನೆಯವರೆಗೂ ತನ್ನ ಇರುವಿಕೆಯನ್ನು ದಾಖಲಿಸಿರೋದ್ರಿಂದ ಮತ್ತು ಮಹತ್ವದ ಸಂದರ್ಭಗಳಲ್ಲಿ ಅದು ಕಾಣಿಸಿಕೊಳ್ಳೋದ್ರಿಂದ ಕುಂತಿಯ ಪಾತ್ರವನ್ನು ಮಹಾಭಾರತದ ಸಂದರ್ಭದಲ್ಲಿ ಯಾರೂ ಕಡೆಗಣಿಸುವುದಕ್ಕೆ ಸಾಧ್ಯ ಇಲ್ಲ. ಪಂಪ ಭಾರತದಲ್ಲಿ ವಿಶೇಷವಾಗಿ ಪಂಪ ದೂರ್ವಾಸರ ಮಂತ್ರ, ಸೂರ್ಯ ಇಳಿದು ಬರುವುದು ಇತ್ಯಾದಿ ಸಂದರ್ಭಗಳನ್ನು ಚರ್ಚೆ ಮಾಡ್ತಾ ಇದು ಒಂದು ಕಾಲದ ಸಮಾಜ ಒಪ್ಪಿಕೊಂಡು ಅನುಕರಿಸುತ್ತಿದ್ದ ಅಥವಾ ಅನುಸರಿಸುತ್ತಿದ್ದ ನಡವಳಿಕೆಗಳು ಮುಂದಿನ ಕಾಲಕ್ಕೆ ತಪ್ಪಾಗಿ ಕಂಡಾಗ ಅವು ನಿಜದ ಆಚರಣೆಯಲ್ಲಿ ಉಳ್ಕೊಳ್ಳದೇನೆ ಅವು ಸಂಕೇತಗಳಾಗಿ ಉಳಿದು ಬರುತ್ತವೆ ಅನ್ನುವಂತಹ ಈ ಸಾಂಸ್ಕೃತಿಕ ಚರಿತ್ರೆಯ ನೆಲೆಯ ವಿಚಾರವನ್ನು ಈ ಸಂದರ್ಭದಲ್ಲಿ ಸಿ ವೀರಣ್ಣವರು ಮುಖ್ಯವಾಗಿ ನಮಗೆ ಹೇಳ್ತಾರೆ. ಆ ಮೂಲಕ ಕುಂತಿಯನ್ನು ನಿಜಾತ್ಯಂತ ಪತಿವ್ರತೆಯಾಗಿ, ಇದು ಪಂಪ ಬಳಸಿರುವಂಥ ಮಾತು, ಆ ನೆಲೆಯಲ್ಲಿ ಕುಂತಿಯನ್ನು ಅರ್ಥ ಮಾಡಿಕೊಳ್ಳುವಂಥ ಪ್ರಯತ್ನಕ್ಕೆ ಸಿ ವೀರಣ್ಣವರು ನಾಂದಿಯನ್ನು ಹಾಡ್ತಾರೆ. ನಿಜಾತ್ಯಂತ ಪತಿವ್ರತೆಯಾಗಿ ಮಕ್ಕಳನ್ನು ಪಡೆಯುವುದನ್ನು ಪಂಪ ತನ್ನ ಕಾವ್ಯದಲ್ಲಿ ಉಲ್ಲೇಖ ಮಾಡಿದ್ದಾನೆ. ಇದು ಆ ಕಾಲದಲ್ಲಿ ಇದ್ದಂತಹ ನಿಯೋಗ ಪದ್ಧತಿಯ ಬಗ್ಗೆ ಪಂಪ ಕೊಡುವಂತಹ ಚಿತ್ರಣ ಕೂಡ ಆಗಿದೆ. ಇದಕ್ಕೆ ಪೂರಕವಾಗಿ ಪಂಪ ಹೇಳುವ ಮತ್ತೊಂದು ಮುಖ್ಯ ವಿಚಾರವನ್ನು ಲೇಖಕರು ಪ್ರಸ್ತಾಪ ಮಾಡ್ತಾರೆ. ಅದೇನು ಅಂತಂದರೆ, ಪಂಪನಿಗೆ ಮಕ್ಕಳ ಹುಟ್ಟಿಗಿಂತ ಜಾತಿ ಕುಲಗಳ ಚಿಂತನೆಯು ಮುಖ್ಯವಾಗಿರುವುದನ್ನು ಅವರು ಇಲ್ಲಿ ವಿಶೇಷವಾಗಿ ಚರ್ಚೆಯನ್ನು ಮಾಡ್ತಾರೆ. ಮದುವೆಗೆ ಮೊದಲು ಮಕ್ಕಳನ್ನು ಪಡೆಯಲು ಅವಕಾಶವಿದ್ದ ಕುಂತಿ ಭೋಜನ ರಾಜ್ಯದಿಂದ ಕುರುರಾಜ್ಯಕ್ಕೆ ಬರುವಾಗಲೇ ಕುಂತಿ ತಾನು ಸೂರ್ಯನಿಂದ ಪಡೆದ ಮಗುವನ್ನು ಸೂತನಿಗೆ ಕೊಟ್ಟು ಅವರ ಸಂಸಾರವನ್ನು ಕೂಡ ಜೊತೆಯಲ್ಲೇ ಕರೆತಂದಿರಬೇಕು ಅನ್ನುವಂತಹ ಒಂದು ಹೊಸ ವಿಚಾರವನ್ನು ಇಲ್ಲಿ ಡಾಕ್ಟರ್ ಸಿ ವೀರಣ್ಣನವರು ತೆಗೆದುಕೊಳ್ತಾರೆ. ಅಂತಂದರೆ ಇಲ್ಲಿ ಮುಖ್ಯವಾದದ್ದೇನು ಅಂತಂದರೆ, ಮಹಾಭಾರತದ ಒಳಗಿನ ಸಹಜ ಚಿತ್ರಣಗೊಂಡಿರುವ ಪ್ರಸಂಗಗಳನ್ನು ಒಂದು ಕಾಲಘಟ್ಟದ ಸಾಂಸ್ಕೃತಿಕ ಪರಿವೇಶದಲ್ಲಿ ಇರಿಸಿ ನೋಡುವಂತಹ ಒಂದು ವಿಶಿಷ್ಟ ಪ್ರಯತ್ನವನ್ನು ಈ ಪ್ರಬಂಧದಲ್ಲಿ ವೀರಣ್ಣವರು ಮಾಡ್ತಾರವರು. ನಿಯೋಗದಿಂದ ಮಕ್ಕಳನ್ನು ಪಡೆಯುವುದನ್ನು ಪಂಪ ವಿರೋಧಿಸುವುದಿಲ್ಲ ಎಂಬುದು ಮುಖ್ಯವಾದಂತಹ ವಿಚಾರ. ಸಿ ವೀರಣ್ಣವರ ಈ ವಿಚಾರಗಳಿಗೆ ಪೂರಕವಾಗಿ ನಾವು ಪಂಪನ ಕೃತಿಯಲ್ಲಿಯೇ ವ್ಯಕ್ತವಾಗುವಂತಹ ಸಂಗತಿಗಳನ್ನು ನಾವು ಈ ಸಂದರ್ಭದಲ್ಲಿ ಗಮನಿಸಬಹುದು. ಕುಂತಿಗೆ ದುರ್ವಾಸ ಮುನಿಗಳು ಈ ಮಕ್ಕಳನ್ನು ಪಡೆಯುವಂತಹ ಮಂತ್ರೋಪದೇಶವನ್ನು ಮಾಡಿದ್ದನ್ನು ಕವಿ ನೇರವಾಗಿ ಹೇಳ್ತಾರೆ. ಆ ನಳಿನಾಸ್ಯಯ ಅಂದರೆ ಕುಂತಿಯ ಗೈದುದು ಒಂದು ಶುಶ್ರೂಷೆ ಮನಂಗೊಳೆ ಕೊಟ್ಟಂ ದುರ್ವಾಸಂ ವಿಳಸಿತ
ಮಂತ್ರಾಕ್ಷರಂಗಳಂ ದಯೆಯಿಂದಂ ಅಂತ ಹೇಳಿ, ಇದು ಗುರುಗಳ ಮುನಿಗಳ ದಯೆಯಿಂದ ದೊರೆತ ಮಂತ್ರಾಕ್ಷರಗಳ ವರ ಅನ್ನೋದನ್ನು ಪಂಪ ವಿಶೇಷವಾಗಿ ಒತ್ಕೊಟ್ಟು ಹೇಳ್ತಾನೆ. ಮುಂದೆ ಗಾಂಧಾರಿ 100 ಮಕ್ಕಳನ್ನು ಪಡೆಯಲು ಮುನಿಗಳಿಂದ, ಅರ್ಥಾತ್ ಪರಾಶರ ಮುನಿಗಳಿಂದ ವರ ಪಡೆದಂಥ ವಿಚಾರವನ್ನು ಕೇಳಿ ಕುಂತಿ ಕೂಡ ತಾನು ಪುತ್ರಾರ್ಥಿನಿಯಾಗಲು ಬಯಸ್ತಾಳೆ. ಆ ಸಂದರ್ಭದಲ್ಲಿ ಅವಳು ಹೇಳುವಂಥ ಒಂದು ಮಾತು ಬಹಳ ಮುಖ್ಯವಾಗಿದೆ. ಅವಳು ಅದನ್ನು ನೇರವಾಗಿ ತನ್ನ ಪತಿ ಪಾಂಡುರಾಜನ ಮುಂದೆ ಹೇಳಿಕೊಳ್ತಾಳೆ. ಆ ಪದ್ಯ ಹೀಗಿದೆ: ವಿಸಸನದೊಳ್ ವಿರೋಧಿ ನೃಪರಂ ತರಿದೊಟ್ಟಲುಂ ಅರ್ಥಿಗಂ ಅರ್ಥಮಂ ಕಸವಿನ ಲೆಕ್ಕಮೆಂದು ಕುಡಲುಂ ವಿಪುಳ ಆಯತಿಯಂ ದಿಗಂತದೊಳ್ ಪಸರಿಸಲುಂ ಕರಂ ನೆರವ ಮಕ್ಕಳನ್ನೀಯದೆ ನೋಡೆ ನಾಡೆ ನೋಯಿಸಿದಪ್ಪುದು ಇಕ್ಷು ಪುಷ್ಪದ ಓಲೆನ್ನಯ್ಯ ನಿಷ್ಫಲ ಪುಷ್ಪದರ್ಶನಂ. ಬಹಳ ವಿಶೇಷವಾದ ಮಾತು ಇದು. ತನ್ನ ಹೆಣ್ಣುತನವೇ ಸಾರ್ಥಕ್ಯವನ್ನು ಪಡೆಯುತ್ತಿಲ್ಲ ಅನ್ನುವ ಆತಂಕವನ್ನು ಇಲ್ಲಿ ಕುಂತಿ ವ್ಯಕ್ತಪಡಿಸ್ತಾಳವಳು. ಆಮೇಲೆ ಮಕ್ಕಳು ಯಾಕೆ ಬೇಕು, ಅದರಲ್ಲಿ ವಿಶೇಷವಾಗಿ ಆಳುವ ವರ್ಗದ ದಂಪತಿಗಳಿಗೆ, ಕ್ಷತ್ರಿಯ ಕುಲ ಸಂಜಾತರಾದಂತಹ ದಂಪತಿಗಳಿಗೆ ಮಕ್ಕಳು ಯಾಕೆ ಬೇಕು ಅನ್ನೋ ವಿಚಾರವನ್ನು ಕೂಡ ಈ ಪದ್ಯದಲ್ಲಿ ಪಂಪ ಕುಂತಿಯ ಮೂಲಕ ಹೇಳಿಸೋದನ್ನು ನಾವು ನೋಡಬಹುದು. ಇಲ್ಲಿ ಆಡಳಿತಾತ್ಮಕ ವ್ಯವಸ್ಥೆಯ ನಿರ್ವಹಣೆ ಮತ್ತು ನೊಂದ ಪ್ರಜೆಗಳ, ಅಸಹಾಯಕ ಪ್ರಜೆಗಳ ರಕ್ಷಣೆ ಇವೆಲ್ಲವೂ ಕೂಡ ಇಲ್ಲಿ ಕುಂತಿಯ ಮಾತುಗಳಲ್ಲಿ ವ್ಯಕ್ತವಾಗಿರುವುದನ್ನು ನಾವು ನೋಡ್ಬೋದು. ಆಕೆ ಹೇಳ್ತಾಳೆ, ಇಕ್ಷು ಪುಷ್ಪದ ಓಲ್ ಅಂದರೆ ಕಬ್ಬಿನ ಹೂವು ಆ ಕಡೆ ಪರಿಮಳಕ್ಕೆ ದಕ್ಕುವಂಥ ಹೂವಲ್ಲ, ಅದನ್ನು ಮನುಷ್ಯರೂ ಮುಡಿಯೋದಿಲ್ಲ, ಅದನ್ನು ಯಾವ ದೇವರ ಪ್ರತಿಮೆಗೂ ಅದನ್ನು ಅರ್ಪಣೆ ಮಾಡೋದಿಲ್ಲ, ಕೊನೆಗದು ಅಂತಿಮವಾಗಿ ವ್ಯರ್ಥವಾಗಿ ಹೋಗ್ತದದು. ಹಾಗೆ ಕಬ್ಬಿನ ಹೂವಿನ ರೀತಿಯಲ್ಲಿ ನಿಷ್ಫಲ ಪುಷ್ಪ ದರ್ಶನಂ ಅಂತ ಅಂದರೆ ನನ್ನ ಹೆಣ್ಣಾಗಿರುವಿಕೆ ಮಕ್ಕಳನ್ನು ಹಡೆಯುವ ಸಾಮರ್ಥ್ಯದ ಸಂಕೇತವಾದ ಈ ರಜಸ್ವಲ ಸ್ಥಿತಿ ಇದೆಯಲ್ಲ, ಇದು ನಿಷ್ಫಲ ಅಂತ ಹೇಳಿ ಅವಳು ಗಂಡನ ಮುಂದೆ ಹೇಳಿಕೊಳ್ತಾಳೆ. ಅಂತಂದರೆ ಈ ಸೃಷ್ಟಿಯ ನಿರಂತರತೆಯನ್ನು ಕಾಪಾಡುವಲ್ಲಿ ಹೆಣ್ಣಿನ ಹಂಬಲ ಹೇಗಿರುತ್ತೆ ಅನ್ನುವುದನ್ನು ನಾವಿಲ್ಲಿ ಗಮನಿಸಬೇಕು. ಮಹಾಭಾರತದ ಕಥೆ ಗೊತ್ತಿರುವಂಥ ನಿಮಗೆ ವಿದ್ಯಾರ್ಥಿಗಳೇ, ಪಾಂಡುರಾಜನ ಸಮಸ್ಯೆ ನಿಮಗೆ ಅರ್ಥವಾಗಿದೆ. ಈಗಾಗಲೇ ನೀವು ಅದರ ಬಗ್ಗೆ ಪಾಠವನ್ನು ಕೇಳಿದ್ದೀರಿ. ಅದಕ್ಕೆ ಪಾಂಡುರಾಜ ಹೆಂಗೆ ಉತ್ತರ ಕೊಡ್ತಾನೆ ಅಂತ ಕೇಳಿದ್ರೆ, ಚಿಂತೆ ಇದೇನೋ ಸಂತತಿಗೆ ಮಕ್ಕಳೇ ನೆಟ್ಟನೆ ವಾರ್ತೆಯಪ್ಪೊಡೆ ಇನ್ನು ಇಂತಿರಬೇಡ ದಿವ್ಯ ಮುನಿಪುಂಗವರಂ ಬಗೆದೀರ್ಪಿನಂ ನಿಜಾತ್ಯಂತ ಪತಿರತ ಗುಣದಿನ್ ಅರ್ಚಿಸಿ ಮೆಚ್ಚಿಸು ನೀಂ ದಿಗಂತ ವಿಶ್ರಾಂತ ಯಶರ್ಕಳಂ ವರ ತನೂಭವರಂ ಪಡೆ ನೀಂ ತಳೋದರಿ. ಆಗಲೇ ಹೇಳ್ದಂಗೆ ಒಂದು ಕಾಲದಲ್ಲಿ ಅಸ್ತಿತ್ವದಲ್ಲಿ ಇದ್ದ ನಿಯೋಗ ಪದ್ಧತಿ ಇದನ್ನು ಒಪ್ಪಿಕೊಳ್ಳಲೇಬೇಕು. ಬಹಳ ಮುಖ್ಯವಾಗಿ ಗಂಡನಾದನು ಇದನ್ನು ಒಪ್ಪಿಕೊಳ್ಳಲೇಬೇಕು. ಅಂಥ ಒಪ್ಪಿಗೆಯ ಸೂಚನೆ ಇಲ್ಲಿ ಪಾಂಡುರಾಜನ ಮಾತುಗಳಲ್ಲಿ ಇರೋದನ್ನು ನಾವು ಗಮನಿಸಬೇಕು. ನಿಜಾತ್ಯಂತ ಪತಿವ್ರತೆ ಅನ್ನುವ ಪದದ ಅರ್ಥವನ್ನು ಸಿ ವೀರಣ್ಣವರು ಸರಿಯಾಗಿ ಕೊಟ್ಟಿದ್ದಾರೆ. ಅವರು ಹೇಳೋ ಪ್ರಕಾರ ನಿಯೋಗಕ್ಕೆ ಒಳಗಾಗುವ ಹೆಣ್ಣು ಅಂದರೆ ಸಂತಾನಕ್ಕಾಗಿ ಪರಪುರುಷನ ಜೊತೆಯಲ್ಲಿ ಸಂಪರ್ಕವನ್ನು ಧಾರ್ಮಿಕ ವಿಧಿವಿಧಾನದ ಮೂಲಕವೇ ಏರ್ಪಡಿಸಿಕೊಳ್ಳುವಂತಹ ಹೆಣ್ಣು, ನಿಯೋಗಕ್ಕೆ ಒಳಗಾಗುವ ಹೆಣ್ಣು, ತನಗೆ ಮಕ್ಕಳನ್ನು ಕೊಡುವವನ ಮೇಲೆ ಯಾವ ವೈಯಕ್ತಿಕ ನೆಲೆಯ ಪ್ರೀತಿಯನ್ನು ಇಡದೆ ಕರ್ತವ್ಯಕ್ಕಾಗಿ ಅಂದರೆ ಸಂತಾನ ಪ್ರಾಪ್ತಿಗಾಗಿ ಅವನೊಂದಿಗೆ ಕೂಡಬೇಕೆಂಬುದೇ ಇರಬೇಕು ಅನ್ನೋದು ಸಿ ವೀರಣ್ಣನವರ ಅಭಿಪ್ರಾಯ. ಮತ್ತು ಈ ಅಭಿಪ್ರಾಯ ಸರಿಯಾಗಿದೆ, ಸಹಜವಾಗಿಯೇ ಇದೆ. ಹಾಗಾಗಿ ಇಂಥ ಹೆಣ್ಣುಮಕ್ಕಳು ನಿಜಾತ್ಯಂತ ಪತಿವ್ರತೆಯಾಗಿಯೇ ಅವರು ಉಳಿದುಕೊಳ್ತಾರೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಸಂಗತಿ. ನಿಸರ್ಗದ ಜೀವಂತಿಕೆ ಮತ್ತು ಸಂತತಿ ಎಷ್ಟು ಮುಖ್ಯ ಅನ್ನೋದಕ್ಕೆ ಈ ಮಾತುಗಳು ಸಾಕ್ಷಿಯಾಗ್ತವೆ. ಇದನ್ನು ಸಿ ವೀರಣ್ಣನವರು ಎತ್ತರದ ಧ್ವನಿಯಲ್ಲಿ ಈ ಲೇಖನದಲ್ಲಿ ಪ್ರಸ್ತಾಪ ಮಾಡೋದನ್ನು ನಾವು ಗಮನಿಸಬೇಕು. ಅವಳು ಮುಂದುವರೆದು ಕುಂತಿ ಹೇಳ್ತಾಳೆ, ಎನ್ನ ಕನ್ನಿಕೆಯ ಆ ಕಾಲದೊಳ್ ನಾನೆನ್ನ ಮಾವಂ ಕುಂತಿಭೋಜನ ಮನೆಯೊಳ್ ಬಳೆವಂದು ದುರ್ವಾಸ ಮಹಾಮುನಿಯರ್ ಎಮ್ಮ ಮನೆಗೆ ನಿಚ್ಚಕ್ಕಂ ಬರ್ಪವರ್ ಎನ್ನ ವಿನಯಕ್ಕಂ ಭಕ್ತಿಗಂ
ಬೆಸಕೈವುದರ್ಕಂ ಮೆಚ್ಚಿ ಮಂತ್ರಾಕ್ಷರಂಗಳನ್ ಐದಂ ವರವಿತ್ತರ್. ಈ 5 ಮಂತ್ರಕ್ಕೆ 5 ಮಕ್ಕಳಂ ನಿನ್ನ ಬಗೆಗೆ ಬಂದವರನ್ ಆಹ್ವಾನಂ ಗೆಯ್ಯಲ್ ಅವರ ಪೋಲ್ವೆಯ ಮಕ್ಕಳಂ ಪಡೆವೆ ಎಂದು ಬೆಸಸಿದೊಡೆ ಈಗಳೆನ್ನ ಪುಣ್ಯದಿಂ ದೊರೆಕೊಂಡುದು ಒಳ್ಳಿತು ಅಂತ ಕೇಳಿ ತನಗೆ ಈಗ ಒದಗಿ ಬಂದಿರುವ ಸಂಕಷ್ಟಮಯ ಸನ್ನಿವೇಶದಲ್ಲಿ ಈ ವರ ನನಗೆ ಅನುಕೂಲಕ್ಕೆ ಬರುತ್ತೆ ಅಂತ ಅವಳು ಹೇಳ್ತಾಳೆ. ಇದಕ್ಕೆ ಯಾವುದೇ ತಕರಾರನ್ನು ಪಾಂಡುರಾಜ ಎತ್ತೋದಿಲ್ಲ. ಪಾಂಡುರಾಜ ದಿವ್ಯ ಮುನಿ ವಾಕ್ಯಂ ಅಮೋಘಂ ವಾಕ್ಯಮಕ್ಕುಂ ಅದಕ್ಕೇನೂ ಚಿಂತಿಸಲ್ಬೇಡ ಅಂತ ಸಮ್ಮತಿಯನ್ನು ಕೊಡ್ತಾನೆ. ಅದಕ್ಕೆ ಕುಂತಿ ಅಂತ್ಯಗೈವೆನ್ ಅಂತ ಕೇಳಿ ಅವಳು ಅದನ್ನು ಒಪ್ಕೊಳ್ತಾಳೆ. ಹೀಗೆ ನಿಯೋಗದಿಂದ ಮಕ್ಕಳನ್ನು ಪಡೆಯುವ ಒಂದು ಸಾಮಾಜಿಕ ಪದ್ಧತಿ ಏನು ಇತ್ತು ಅದನ್ನು ಪಂಪ ತನ್ನ ಕಾವ್ಯದಲ್ಲಿ ಸಮರ್ಥನೆ ಮಾಡುವುದನ್ನು ಈ ಪ್ರಬಂಧದಲ್ಲಿ ಸಿ ವೀರಣ್ಣವರು ಹೇಳೋದನ್ನು ನಾವು ಗಮನಿಸ್ಬೋದು. ಇನ್ನು ಮುಂದಿನ ಈ ಜಾತಿಕುಲ ಚಿಂತನೆಗೆ ಸಂಬಂಧಪಟ್ಟ ಹಾಗೆ ವಿಚಾರ ಮಾಡುವಂಥದ್ದೇನು ವೀರಣ್ಣನವರು ಅಂತಂದರೆ, ಕರ್ಣನನ್ನು ಅಂಗದೇಶಕ್ಕೆ ಪಟ್ಟಾಭಿಷಿಕ್ತನನ್ನಾಗಿ ಮಾಡುವ ಸಂದರ್ಭದಲ್ಲಿ ಪಂಪನ ಅಭಿವ್ಯಕ್ತಿ ವಿಶೇಷವಾಗಿದೆ ಅನ್ನುವಂಥದ್ದನ್ನು ಅವರು ವಿಶೇಷವಾಗಿ ಈ ಪ್ರಬಂಧದಲ್ಲಿ ಅವರು ಹೇಳ್ತಾರೆ. ಅವರು ಅಂದರೆ ನಮಗೆಲ್ಲ ಗೊತ್ತಿರುವ ಹಾಗೆ ಕರ್ಣ ಪ್ರಮುಖವಾಗಿ ಕಾಣಿಸ್ಕೊಳ್ಳುವಂಥದ್ದು ಬಿಲ್ವಿದ್ಯೆ ಕಲಿಯುವ ಸಂದರ್ಭದಲ್ಲಿ, ಅರ್ಥಾತ್ ಪಾಂಡವರು ಬಿಲ್ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ನಾವು ಈ ಕರ್ಣನ ಆಗಮನವನ್ನು ಗಮನಿಸ್ತೀವಿ. ಎಲ್ಲಿಂದಲೋ ಬಂದ ಕರ್ಣ ಅರ್ಜುನನಿಗೆ ಸವಾಲನ್ನು ಹಾಕುವ ಚಿತ್ರಣ ಕಾವ್ಯದಲ್ಲಿ ಬರ್ತದೆ. ದ್ರೋಣ ಕೃಪಾ ಜಾತಿಯ ಮಾತನ್ನೆತ್ತಿ ಕರ್ಣನನ್ನು ಮೂದಲಿಸುತ್ತಾರೆ. ಆಗ ಮೊದಲ ಬಾರಿಗೆ ಪಂಪ ವಿರೋಧ ಪಕ್ಷದ ವಾಣಿಯಾಗಿ ಮಾತನಾಡ್ತಾನೆ ಅನ್ನೋದನ್ನು ವೀರಣ್ಣವರು ಹೇಳ್ತಾರೆ. ಇಲ್ಲಿ ವಿರೋಧ ಪಕ್ಷ ಅಂತ ಹೇಳಿದ್ರೆ ಸಾಂಪ್ರದಾಯಿಕವಾಗಿ ನಡೆದುಕೊಂಡು ಬಂದಿದ್ದಂತಹ ಒಂದು ಚಿಂತನಾ ಕ್ರಮ, ಅದು ಅಮಾನವೀಯವಾದದ್ದು ಅಂತ ಅವ್ರಿಗೆ ಅದು ಗೊತ್ತೇ ಇಲ್ಲ. ಅದು ಜಾತಿ ಕುಲ ನೆಲೆಯಲ್ಲಿ ವ್ಯಕ್ತಿಗಳನ್ನು ಅಂತರಿಸುವಂತಹ ಒಂದು ಅಮಾನವೀಯ ಅಸಮಾನತಾ ನೆಲೆಯ ಒಂದು ಧೋರಣೆಯದು. ಅದನ್ನು ಪಂಪ ಅಲ್ಲಿ ಮೊಟ್ಟ ಮೊದಲ ಬಾರಿಗೆ ಅವನು ಪ್ರತಿಭಟಿಸುವಂಥದ್ದನ್ನು ನಾವು ನೋಡ್ತೀವಿ. ಜಾತಿ ಕುಲದ ಮುಳ್ಳುಗಳಿಂದ ಕೊಂಡಂತೆ ಇಲ್ಲಿನ ಪಂಪನ ಪಾತ್ರಗಳು ಇಲ್ಲಿ ತೆರೆದುಕೊಂಡು ಅದಕ್ಕೆ ತಮ್ಮ ಪ್ರತಿಭಟನೆಯ ಧ್ವನಿಯನ್ನು ಅವು ತೋರೋದನ್ನು ನಾವು ವಿಶೇಷವಾಗಿ ಇಲ್ಲಿ ಗಮನಿಸ್ತೀವಿ. ಬ್ರಾಹ್ಮಣನಾಗಿದ್ದು ಅನಂತರ ಜೈನನಾದ ತಂದೆಯ ಮಗನಾಗಿ ಹುಟ್ಟಿದ ಪಂಪನಿಗೆ ಈ ಜಾತಿ ಕುಲದ ಮುಳ್ಳುಗಳು ಆಗಾಗ ಚುಚ್ಚುತ್ತಿರಬೇಕು ಅನ್ನೋದನ್ನು ವೀರಣ್ಣವರು ಹೇಳ್ತಾರೆ. ನಾನು ಕಳೆದ ಅಧಿವೇಶನದಲ್ಲಿ ಒಂದು ಪ್ರಸಂಗವನ್ನು ನಾನು ನಿಮಗೆ ತಿಳಿಸಿದ್ದೆ. ಈ ಧರ್ಮಾಂತರಗೊಂಡಂಥ ಸಂದರ್ಭದಲ್ಲಿ ಬೇರೆಯವರಲ್ಲಿ ಬಂಧುಗಳೇನೆ ವೈರಿಗಳ ರೀತಿಯಲ್ಲಿ ಅವರನ್ನು ನೋಡುವಂಥದ್ದು ನಮ್ಮ ಚರಿತ್ರೆಯಲ್ಲಿ ದಾಖಲಾಗಿದೆ. ಅಂಥದ್ರಲ್ಲಿ ಇತರ ಧರ್ಮೀಯರು ಈ ಧರ್ಮಾಂತರ ಕಾರಣವಾಗಿ ಪಂಪನನ್ನು ಜಾತಿ ಕುಲದ ಧರ್ಮದ ನೆಲೆಯಲ್ಲಿ ಟೀಕಿಸಿರುವ ಸಂದರ್ಭಗಳು ಇಲ್ಲದೇ ಇಲ್ಲ. ಅದನ್ನು ಈ ಸಂದರ್ಭದಲ್ಲಿ ಆ ಪಂಪ ಅತ್ಯಂತ ಸರಿಯಾದ ಸಾಂದರ್ಭಿಕವಾದ ಆವರಣದ ಒಳಗಡೆ ಅವನು ಈ ಅಸಮಾನತೆಯನ್ನು ಜಾತಿ ಕುಲವನ್ನು ವಿರೋಧಿಸುವ ಮಾತುಗಳನ್ನು ಆಡಿಸೋದು ಪಾತ್ರಗಳಿಂದ ಅದು ವಿಶೇಷವಾಗಿದೆ. ಕರ್ಣನನ್ನು ಪರಮಾಪ್ತನನ್ನಾಗಿ ಸ್ವೀಕರಿಸುವ ದುರ್ಯೋಧನನ ಬಗೆಯಲ್ಲಿಯೂ ಲೇಖಕರು ಇದೇ ಆಲೋಚನೆಯನ್ನು ಇದೇ ಧೋರಣೆಯನ್ನು ಅವರು ಗುರುತಿಸೋದು ಗಮನಾರ್ಹ. ಈ ವಿಚಾರಗಳನ್ನು ನಾವು ಮತ್ತೆ ಪಂಪನ ಪದ್ಯಗಳನ್ನು ಉಲ್ಲೇಖಿಸುವ ಚರ್ಚಿಸುವ ಮೂಲಕ ನಾವು ಗಮನಿಸ್ಬೋದು ಅಂತ ನಾನು ಅಂದ್ಕೊಳ್ತೀನಿ. ನೋಡಿ, ಕರ್ಣನ ಆಗಮನವನ್ನು ಎಷ್ಟು ಚೆನ್ನಾಗಿ ಪಂಪ ಹೇಳ್ತಾನೆ ಅಂತಂದರೆ, ಯಾರೋ ಬಂದರು, ಯಾರೋ ಇದ್ದರು, ಯಾರೋ ಹೋದರು ಅನ್ನುವಷ್ಟು ಅದು ಸರಾಗವಾಗಿ ಸಲೀಸಾಗಿ ಅದು ಬಂದಿಲ್ಲ. ಅದು ತೊಳಗುವ ತೇಜಂ ತೊಳಗುವ ದಿವ್ಯಾಸ್ತ್ರಂ ಅಮರ್ಧ ಕೋದಂಡಂ ಅಸುಂಗೊಳಿಸೆ ಮನಂಗೊಳಿಸೆ ಭಯಂಗೊಳಿಸೆ ಸಭಾಸದರನ್ ಉರದೆ ಕರ್ಣಂ ಬಂದಂ ಅಂತ. ಅಂದರೆ ಜಾತಿ ಕುಲ ನಿರಪೇಕ್ಷವಾಗಿ ಒಬ್ಬ ವ್ಯಕ್ತಿಯ ಒಳಗಿರುವ ಸಹಜ ಸಾಮರ್ಥ್ಯಕ್ಕೆ ಯಾವ ಮನ್ನಣೆ ಸಿಗಬೇಕೋ ಅದನ್ನು ಪಂಪ ಕರ್ಣ ಆಗಮನದ ವಿಚಾರವನ್ನು ಈ ಬಗೆಯಲ್ಲಿ ಹೇಳುವ ಮೂಲಕ ಅದನ್ನು ಆತ ಹೇಳ್ಕೊತಾನೆ, ಘೋಷಣೆ ಮಾಡ್ತಾನೆ. ಅಷ್ಟೇ ಅಲ್ಲ, ಬಂದ ಕರ್ಣನ ಒಳಗಡೆ ಒಂದು ವಿನಯ ಇದೆ. ಅಹಂಕಾರ ಪ್ರದರ್ಶನ ಮಾಡೋಕ್ಕೆ ಆತ ಬಂದವನಲ್ಲ. ಬಂದ ಕರ್ಣ ಭಕ್ತಿ ಗೌರವದಿಂದ ದ್ರೋಣಾಚಾರ್ಯರಿಗೆ ನಮಸ್ಕಾರವನ್ನು ಮಾಡ್ತಾನೆ. ನಮಸ್ಕಾರ ಮಾಡಿ ಆದಮೇಲೆ ತನ್ನ ಬಿಲ್ವಿದ್ಯಾ ಚಾತುರ್ಯವನ್ನು ಪ್ರದರ್ಶನ ಮಾಡ್ತಾನೆ. ಮಾಡಿ ನಾನು ಒಬ್ಬ ವೀರ ಅನ್ನೋದನ್ನು ಸಾಬೀತುಪಡಿಸುವ ನೆಲೆಯಲ್ಲಿ ಅರ್ಜುನನಿಗೆ ಸವಾಲನ್ನು ಒಡ್ತಾನೆ. ಆಗ ಇದು ದ್ರೋಣ ಮತ್ತು ಕೃಪಾಚಾರ್ಯರಿಗೆ ಸರಿ ಕಾಣೋಲ್ಲ.
ಅಂಥವ್ರಿಗೆ ಸರಿ ಕಾಣದೇ ಇರೋದು ಅವ್ರ ಪ್ರಕಾರ ಅದು ಸರಿ. ಅದನ್ನು ಅವರು ಖಂಡಿಸ್ತಾರೆ. ಅವರು ಹೇಗೆ ಖಂಡಿಸ್ತಾರೆ ಅದನ್ನು ಅವರು? ಏವದ ಮುಳಿಸಿನ ಕಾರಣ ಮಾವುದು ನಿನ್ನ ತಾಯಿ ತಂದೆಯ ದೆಸೆಯಂ ಭಾವಿಸದೆ ಕರ್ಣ ನುಡಿವಂತೆ ಆವುದು ಸಮಕಟ್ಟು ನಿನಗಂ ಅರಿಕೇಸರಿಗಂ ಅಂತ ಕೇಳಿ, ಅರಿಕೇಸರಿಯ ಜೊತೆಯಲ್ಲಿ ಸವಾಲನ್ನು ಒಡ್ಡೋದಕ್ಕೆ ನಿನಗೆ ಯಾವ ಯೋಗ್ಯತೆ ಇದೆ? ತಾಯ ತಂದೆಯ ದೆಸೆಯಂ ಭಾವಿಸದವನು ನೀನು. ಅಂದರೆ ನಿನಗೆ ಅಪ್ಪ ಯಾರು ಅಂತ ಗೊತ್ತಿಲ್ಲ, ಅಮ್ಮ ಯಾರು ಅಂತ ಗೊತ್ತಿಲ್ಲ. ಅಂಥವನು ನೀನು ಅರಿಕೇಸರಿ ಅರ್ಥಾತ್ ಅರ್ಜುನ, ಅವನ ಜೊತೆಯಲ್ಲಿ ನೀನು ಹುರುಡಿಸುವ ಮಾತುಗಳನ್ನು ನೀನು ಆಡ್ತಾ ಇದ್ದೀಯಾ? ಏವದ ಮುಳಿಸಿನ ಕಾರಣ ಮಾವುದು ಅಂತ ಕೇಳಿ ಅವನ ಸಹಜವಾದ ಶೌರ್ಯ ಪರಾಕ್ರಮದ ನೆಲೆಯ ಅವನ ಉದ್ಘೋಷವನ್ನು ದುರಾಂಕಾರದ ವರ್ತನೆ ಎನ್ನುವ ರೀತಿಯಲ್ಲಿ ಮಾತಾಡ್ತಾರೆ. ಈ ಸಂದರ್ಭದಲ್ಲಿ ಪಂಪ ದುರ್ಯೋಧನನ ಬಾಯಿಂದ ಆಡಿಸುವ ಮಾತುಗಳಿವೆಯಲ್ಲ, ಇದು ಬಹಳ ಮುಖ್ಯವಾಗುತ್ತೆ. ಆಗಲೇ ಹೇಳಿದಂತಹ ಜಾತಿಕುಲ ಪದ್ಧತಿಯ ನಿಂದನೆಯ ಮಾತುಗಳು ಇಲ್ಲಿ ಮುಳುಗುವುದನ್ನು ನಾವು ನೋಡ್ತೀವಿ. ಅಂದರೆ ಮಹಾಭಾರತದ ಒಳಗಿನ ಒಂದು ಪ್ರಮುಖ ಪಾತ್ರವೇ ಈ ಮಾತುಗಳನ್ನು ಪಂಪನ ಪರವಾಗಾಡುವಂಥದ್ದು ತುಂಬ ಮುಖ್ಯವಾದ ಸಂಗತಿ. ಅದನ್ನೇ ತಮ್ಮ ಪ್ರಬಂಧದಲ್ಲಿ ವೀರಣ್ಣನವರು ಹೈಲೈಟ್ ಮಾಡಿ ಹೇಳ್ತಾರೆ. ಆ ದುರ್ಯೋಧನ ಹೇಳುವ ಮಾತುಗಳೇನು ಅಂತಂದರೆ, ಕುಲವೆಂಬುದುಂಟೆ ಬೀರಮೇ ಕುಲಮಲ್ಲದೆ ಕುಲಮನ್ನಿಂತು ಪಿಕ್ಕದಿರಿಂ ಒಲಿದು ಎಲ್ಲಿ ಪುಟ್ಟಿ ಬಳೆದಿರೋ ಕುಲಮಿರ್ದುದೆ ಕೊಡದೊಳಂ ಶರಸ್ತಂಭದೊಳಂ ಅಂತ ಕೇಳಿ ನೇರವಾಗಿ ಗುರುಗಳಾದ ದ್ರೋಣಾಚಾರ್ಯರನ್ನೇ ಪ್ರಶ್ನಿಸುವ ಈ ನಿಲುವು ಇದೆಯಲ್ಲ, ಇದು ಪಂಪನ ಒಳಗಿರುವ ಈ ಜಾತಿ ಕುಲ ಪದ್ಧತಿಯ ನಿರಾಕರಣೆಯ ಧೋರಣೆಯನ್ನು ಎತ್ತಿ ಹೇಳುವಂಥ ಮಾತು. ಮತ್ತು ಆತ ಬಳಸಿರುವ ಮಾತುಗಳ ಒಳಗಿರುವ ಒಂದು ಫೋರ್ಸ್ ಏನಿದೆ, ಸತ್ವ ಏನಿದೆ, ಅದನ್ನು ಕೂಡ ನಾವು ಗಮನಿಸಬೇಕು. ಆಮೇಲೆ ಮಾತಿನಲ್ಲಿ ಉಳಿಯದೆ ಕ್ರಿಯಾತ್ಮಕ ನೆಲೆಯಲ್ಲಿ ಸಾರ್ಥಕ ಪಡೆಯುವ ದುರ್ಯೋಧನ ನಿಲುವು ಅದು ಗಮನಾರ್ಹ. ಅವನು ಮುಂದೆ ಹೇಳ್ತಾನೆ, ಅವನು ಕರ್ಣನನ್ನು ಈಗಲೇ ಕುಲಜನ ಮಾಡಿ ತೋರ್ಪೆನ್ ಅಂತ ಕೇಳಿ, ಅದು ಸುಮ್ಮನೆ ಹೇಳಿದ್ದಲ್ಲ, ಹೇಗೋ ಅಭಿಷೇಕ ಮಾಡಿದ್ದಲ್ಲ. ಕೈಯಂ ಪಿಡಿದು ಒಡಗೊಂಡು ಹೋಗಿ ಕನಕ ಪೀಠದ ಮೇಲೆ ಕುಳ್ಳಿರಿಸಿ ಕನಕ ಕಳಶದ ತೀವಿದ ಅಗಣ್ಯ ಪುಣ್ಯ ತೀರ್ಥೋದ ಕಂಗಳಿಂ ಚತುರ್ವೇದ ಪಾರಂಗರಿಂದ ಅಭಿಷೇಕಂಗೈಸಿ ಅಧಿಕೃತವಾಗಿ ವಿದ್ಯುಕ್ತವಾಗಿ ಪಟಾಭಿಷೇಕವನ್ನು ಕರ್ಣನಿಗೆ ಮಾಡ್ತಾನೆ. ಮುಂದುವರೆದು ಪಂಪ ಹೇಳ್ತಾನೆ, ಅಂತಿಂತು ನಿತ್ಯದಾನಕ್ಕೆ ದೇವಸಬಳದ 18 ಕೋಟಿ ಪೊನ್ನುಮನ್ನಿತ್ತು ನೀನೆನಗೊಂದ ನೀಯನ್ ಅಂತ ಹೇಳಿ ಕರ್ಣನನ್ನು ಗೌರವಿಸ್ತಾನವನು. ಅಂದರೆ ಅವನ ರಾಜತ್ವ ಸುಮ್ಮನೆ ನಾಮಕಾವಸ್ಥೆಯ ರಾಜತ್ವ ಆಗಬಹುದು. ರಾಜನಾದವನು ಪ್ರಜಾಪಾಲನೆಗೆ ಬೇಕಾದ ಖರ್ಚು ವೆಚ್ಚಗಳನ್ನು ಮಾಡಬೇಕಲ್ಲ, ಅದಕ್ಕೆ ಬೇಕಾದ ಎಲ್ಲ ಅವಕಾಶಗಳನ್ನು ಕೊಡ್ತಾನೆ. ಇವತ್ತಿನ ಪರಿಭಾಷೆಯಲ್ಲಿ ಹೇಳೋದಾದರೆ ಬೇಕಾದಂತಹ ಗ್ರ್ಯಾಂಟ್ಸ್ ಅವುಗಳನ್ನು ಆತ ಕೊಡ್ತಾನೆ. ಕೊಟ್ಬಿಟ್ಟು ಅವನು ಹೇಳೋ ಮಾತೇನು ಅಂತಂದರೆ, ನಿನಗೆ ಒಂದನ್ ಈಯಲ್ ವೇಳ್ಪುದು ಎಂದು. ಅದೇನೋ ಅವನ ಮಾತು, ಒಂದು ನಿರೀಕ್ಷೆ ಇದೆ ಕರ್ಣನ ಕಡೆಯಿಂದ ದುರ್ಯೋಧನನಿಗೆ. ಅದ್ಭುತವಾದ ಮಾತು ಅದು. ಅವನು ಹೇಳ್ತಾನೆ, ಪೊಡಮಡುವರ್ ಜಿ ಎಂಬರ್ ಕುಡು ದಯಗೈಯಂ ಏಂ ಪ್ರಸಾದವೋ ಎಂಬಿವು ಪೆರರೋಳ್ ನಡೆಗೆ ಎಮ್ಮ ನಿನ್ನೋಳ್ ನಡೆಯಲ್ ವೇಡ ಕೆಳೆಯನೈ ನೀ ನನಗೆ ರಾಧಯ್ಯ. ಈ ಮಾತನ್ನು ಉಲ್ಲೇಖ ಮಾಡ್ತಾ ಸಿ ವೀರಣ್ಣನವರು ಈ ಸಂದರ್ಭದ ದುರ್ಯೋಧನ ಮಹಾನುಭಾವನಂತೆ ತೋರುತ್ತಾನೆ ಅಂತ ಸರಿಯಾಗಿಯೇ ಅವರು ಹೇಳ್ತಾರೆ. ಅವರ ಪ್ರಕಾರ ಇದು ರಾಜಕಾರಣವಿಲ್ಲದ ಶುದ್ಧ ಗೆಳೆತನ. ಅವರು ಇರಬಹುದು ಅಂತಾರೆ, ಅದು ಇರಬಹುದು ಅನ್ನೋದಕ್ಕಿಂತ ಅದು ಹೌದು. ಆದರೆ ಕಥೆ ಹೇಗೆ ನಡೆಸ್ಕೊಂಡು ಹೋಗ್ಬಿಡ್ತದೆ ಮುಂದೆ ಕವಿಯನ್ನು ಅಂತಂದರೆ, ಆ ಸಂದರ್ಭದಲ್ಲೇ ಬರುವ ಸೂರ್ಯಾಸ್ತದ ವರ್ಣನೆಯ ಮೂಲಕ ಪಂಪ ವಿರುದ್ಧಾತ್ಮಕವಾದ ತೀರ್ಪು ನೀಡಿದ್ದಾನೆ ಅನ್ನೋದನ್ನು ತಪ್ಪದೇನೆ ವೀರಣ್ಣವರು ಗುರುತಿಸ್ತಾರೆ. ಅಂತಂದರೆ, ಗುಣಾರ್ಣವನಿನ್ ಅಸ್ತಸಮಯಕ್ಕಿದು ಸಾಲ್ಗುಂ ಈಗಳ್ ಎಂದು ತನ್ನ ಮಗಂಗೆ ಬುದ್ಧಿವೇಳುವಂತೆ ಓಲ್ ಅತ್ತಲ್ ಅಸ್ತಗಿರಿಯಂ ಮರೆಗೊಂಡುದು ಸೂರ್ಯಮಂಡಲಂ. ಮುಂದೆ ಗುಣಾರ್ಣವ ಅಂದರೆ ಅರ್ಜುನ, ಅವನಿಂದ ನನ್ನ ಮಗ ಅಸ್ತಮಿಸುತ್ತಾನೆ, ಕೊನೆಗಾಣುತ್ತಾನೆ, ಸಾಯುತ್ತಾನೆ ಅನ್ನೋದಕ್ಕೆ ಇದು ಸಾಕು, ಇದೇ ಸಾಕು, ಅದಕ್ಕೆ ಇಲ್ಲಿ ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ ಇವರು ಅನ್ನುವ ಹಾಗೆ ಈ ಮಾತನ್ನು ಹೇಳ್ತಾನೆ. ಇದು ಕಾವ್ಯ ಪಂಪನ ನಡೆಸಿಕೊಂಡು ಹೋದ ಬಗೆ. ಇದನ್ನು ಬದಲಾವಣೆ ಮಾಡೋದಕ್ಕೆ ಅಷ್ಟು ಸುಲಭದಲ್ಲಿ ಸಾಧ್ಯ ಆಗೋದಿಲ್ಲ ಅನ್ನುವುದನ್ನು ನಾವು ಗಮನಿಸಬೇಕಾಗ್ತದೆ. ಆ ಅಂಶವನ್ನು ಕೂಡ ಅವರು ಗುರುತಿಸುವಂಥದ್ದು ಗಮನಾರ್ಹ ಅನ್ನೋದು ಇಲ್ಲಿ ಮುಖ್ಯವಾದ ಸಂಗತಿ. ಇನ್ನು ಮುಂದಿನ ವಿಷಯಕ್ಕೆ ಹೋಗೋಣ. ಅದು ದ್ರೌಪದಿಯ ಪಾತ್ರ ಚಿತ್ರಣ.
ಪಂಪನ ಹೊಸತನ ದ್ರೌಪದಿಯ ಪಾತ್ರ ಚಿತ್ರಣದಲ್ಲಿ ಇದೆ ಅನ್ನೋದನ್ನು ಡಾಕ್ಟರ್ ಸಿ ವೀರಣ್ಣನವರು ಹೇಳ್ತಾರೆ. ಅವರು ಈ ಸಂದರ್ಭದಲ್ಲಿ ಹೇಳುವಂಥ ಮುಖ್ಯವಾದ ಮಾತೇನು ಅಂತಂದರೆ, ಮಹಾಭಾರತದ ಯುದ್ಧಕ್ಕೆ ಮಣ್ಣಿನ ಜೊತೆ ಹೆಣ್ಣು ಸಮಾನಾಂತರವಾಗಿ ಕಾರಣವಾಗಿದೆ ಅನ್ನೋದು ಅವರ ಭಾಳ ಮುಖ್ಯವಾಗಿರ್ತಕ್ಕಂಥ ಒಂದು ಸಂಗತಿ. ಪಾಂಡವರ ಮೇಲಿನ ಆಕ್ರಮಣ ಎನ್ನುವುದೆಲ್ಲ ದ್ರೌಪದಿಯನ್ನು ಕುರಿತದ್ದುವಾಯಿತು ಅಂತ ಹೇಳಿ ಅವರು ಸರಿಯಾಗಿ ಗುರುತಿಸ್ತಾರೆ. ಹಾಗೆಯೇ ಕೌರವರ ವಿರುದ್ಧ ಸಿಟ್ಟು, ಆಕ್ರೋಶ, ಪ್ರತೀಕಾರ ಮನೋಭಾವ ಪಾಂಡವರಲ್ಲಿ ಎಂತೋ ಅಂತೆಯೇ ದ್ರೌಪದಿಯಲ್ಲಿಯೂ ಉಳಿಯಿತು ಅನ್ನುವಂಥದ್ದು ಗಮನಾರ್ಹವಾದ ಸಂಗತಿ. ಅಂದರೆ ದ್ರೌಪದಿಯನ್ನು ಹೊರತುಪಡಿಸಿ ನಾವು ಮಹಾಭಾರತವನ್ನು ಕಲ್ಪಿಸಿಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಒಂದು ಅರ್ಥದಲ್ಲಿ ಹೇಳಬೇಕು ಅಂತಂದರೆ, ವೇಣಿ ಸಂಹಾರವೇ ಪಾಂಡವರ ನಿಜವಾದ ವಿಜಯ ಘೋಷಣೆ ಅಂತ ಕೇಳಿ ನಾವು ಹೇಳಬಹುದು. ಯಾಕೆಂತಂದರೆ ಗಳಯಿಸುತ್ತಿರೆ ಕಬರಿ ಭರಂ ಅಂತ ಕೇಳಿ ರನ್ನ ಹೇಳುವ ಮಾತನ್ನು ನಾವು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಬೇಕು. ಹಾಗಾಗಿ ಒಂದು ಯುದ್ಧೋತ್ಸಾಹವನ್ನು, ಗೆಲುವಿನ ಹಂಬಲವನ್ನು ಮತ್ತು ಶೋಷಣೆಯನ್ನು ವಿರೋಧಿಸಿ ಮೆಟ್ಟಿ ನಿಲ್ಲುವ ಛಲವನ್ನು ಪಾಂಡವರಲ್ಲಿ ಜೀವಂತವಾಗಿ ಇಟ್ಟವಳು ಅದು ಹೆಣ್ಣು. ಮತ್ತು ದ್ರೌಪದಿಯ ಮೇಲಿದ್ದಂತಹ ದುರ್ಯೋಧನನ ಆಸೆಯೇ ಅವನಿಂದ ಅನೇಕ ದುರ್ವರ್ತನೆಗಳನ್ನು ಮಾಡುವ ಹಾಗೆ ಅದು ಮಾಡುತ್ತೆ. ಈ ದಿಸೆಯಲ್ಲಿ ದ್ರೌಪದಿಯ ಪಾತ್ರವನ್ನು ಹೊಸ ಬಗೆಯಲ್ಲಿ ವೀರಣ್ಣವರು ನೋಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಇದ್ರ ಜೊತೆಗೆ ದ್ರೌಪದಿ ಮತ್ತು ಸುಭದ್ರೆಯ ಪಾತ್ರದಲ್ಲಿ ಪಂಪ ಬದಲಾವಣೆ ಮಾಡಿದ್ದರಿಂದ ಅವನಿಗೆ ತೊಡಕುಂಟಾಯಿತು ಅನ್ನುವಂಥ ವಿಚಾರವನ್ನು ಕೂಡ ವೀರಣ್ಣವರು ಹೇಳ್ತಾರೆ. ಅಂದರೆ ಕಥಾನಾಯಕಿಯ ಪೂರ್ಣ ನೆಲೆಗೆ ದ್ರೌಪದಿಯನ್ನು ತರಲಿಲ್ಲ ಪಂಪ. ಆ ಸ್ಥಾನದಲ್ಲಿ ಸುಭದ್ರೆಯನ್ನು ತಂದದ್ದು ಕಾವ್ಯದಲ್ಲಿ ದಾಖಲಾಗಿದೆ. ಅದಕ್ಕೆ ಕಾರಣ ನಮಗೆ ಗೊತ್ತೇ ಇದೆ. ಹರಿಕೇಸರಿಯನ್ನು ಸಮೀಕರಣ ಮಾಡಿಕೊಂಡು ಅರ್ಜುನನ ಜೊತೆಯಲ್ಲಿ ಅರ್ಜುನನನ್ನು ಏಕಮೇವ ಕಥಾನಾಯಕ ಅಂತ ಕೇಳಿ ಘೋಷಿಸಿಕೊಂಡ ಮೇಲೆ ಸುಭದ್ರೆಗೆ ದೊಡ್ಡ ಸ್ಥಾನ ಕೊಡಬೇಕು ಅನ್ನೋದು ಪಂಪನ ಉದ್ದೇಶ. ಯಾಕೆಂದರೆ ದ್ರೌಪದಿ ಪಂಚವಲ್ಲಭೆ ಅನ್ನುವಂಥ ಪರಿಕಲ್ಪನೆಯನ್ನು ಮರೆಯಿಸುವುದಕ್ಕೆ, ಮಾಚುವುದಕ್ಕೆ ಸಾಧ್ಯವಿಲ್ಲ. ಹಂಗೆ ಮಾಡುವಾಗ ಅದು ಹರಿಕೇಸರಿಗೆ ಸಲ್ಲದ ವಿಚಾರವಾಗುತ್ತೆ. ಆದರೆ ಇಲ್ಲಿ ಸಮಸ್ಯೆ ಕೂಡ ಸೃಷ್ಟಿಯಾಯಿತು ಅನ್ನುವುದನ್ನು ವೀರಣ್ಣನವರು ಸಹಜವಾಗಿ ಗುರುತಿಸ್ತಾರೆ. ಅದೇನು ಸಮಸ್ಯೆ ಅಂತಂದರೆ, ದ್ರೌಪದಿಯನ್ನು ಅರ್ಜುನನಿಗೆ ಮದುವೆ ಮಾಡಿಸಿದ್ದರೂ ಮುಂದೆ ಪಂಪ ಹೇಳುವ ಕತೆ ಬೇರೆಯೇ ಆಗುತ್ತದೆ ಅನ್ನೋದನ್ನು ಗುರುತಿಸ್ತಾರೆ ಅವರು. ನಿಭಾಯಿಸುವುದಕ್ಕೆ ತೀರ ಕಷ್ಟವಾದ ಸಂಗತಿ ಒಬ್ಬ ಸೃಜನಶೀಲ ಲೇಖಕನಾಗಿ, ಕವಿಯಾಗಿ ಪಂಪನಿಗೆ. ಅಂತಂದರೆ ಈ ಲೌಕಿಕವನ್ನು ಸಾಧಿಸುವುದಕ್ಕೆ ಹೋದಾಗ ಒಂದು ಪುರಾಣ ಪ್ರಸಿದ್ಧವಾದ ಕಾವ್ಯವನ್ನು ತೆಗೆದುಕೊಂಡು ಅಲ್ಲಿ ಬರುವಂತಹ ಈ ಸವಾಲುಗಳು ಎಂಥವು ಅನ್ನೋದನ್ನು ಅಲ್ಲಿ ಅವರು ವಿಶೇಷವಾಗಿ ಗುರುತಿಸ್ತಾರೆ. ಮಹಾಭಾರತದ ಒಟ್ಟು ಕಥಾಹಂದರದಲ್ಲಿ ದ್ರೌಪದಿಯೇ ಪಾಂಡವರನ್ನು ಬೆಸೆದುಕೊಂಡಿರುವ ಕೊಂಡಿ. ಆಗಲೇ ಹೇಳ್ದಂಗೆ ನಾವು ದ್ರೌಪದಿಯನ್ನು ಹೊರತುಪಡಿಸಿ ನಾವು ಪಾಂಡವರನ್ನು ಕಲ್ಪಿಸಿಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ಪಾಂಡವರು ಅನ್ನುವಾಗ ಅಲ್ಲಿ ಅವ್ಯಕ್ತವಾಗಿ ದ್ರೌಪದಿ ಅವ್ರ ಒಳಗಡೆ, ಅವ್ರ ಜೊತೆಯಲ್ಲಿ ಅವಳು ಇದ್ದೇ ಇದ್ದಾಳೆ. ಆದರೆ ಈ ವ್ಯಾಪ್ತಿ ಸುಭದ್ರೆಯ ಪಾತ್ರಕ್ಕೆ ಇಲ್ಲ. ಇಷ್ಟು ದೊಡ್ಡ ವ್ಯಾಪ್ತಿ ಸುಭದ್ರೆಯ ಪಾತ್ರಕ್ಕೆ ಇಲ್ಲ. ಯಾಕೆ ಅಂತಂದರೆ ಸುಭದ್ರೆ ಒಟ್ಟು ಮಹಾಭಾರತದ ಸಂದರ್ಭದಲ್ಲಿ ಅವಳು ಕಾಣಿಸ್ಕೊಳ್ಳೋದೆ ಅತ್ಯಂತ ಕಡಿಮೆಯ ಸಂದರ್ಭಗಳಲ್ಲಿ. ಆಮೇಲೆ ಯಾವುದೇ ಸಂಕೀರ್ಣ ಸವಾಲುಗಳ ಸನ್ನಿವೇಶದಲ್ಲಿ ಅವಳ ಗೈರು ಹಾಜರಿ ನಮಗೆ ಎದ್ದು ಕಾಣಿಸುತ್ತೆ ಮಹಾಭಾರತದ ಕಥಾ ಸಂದರ್ಭದಲ್ಲಿ. ಹಾಗಾಗಿ ಇಂಥದ್ದೊಂದು ತೊಡಕನ್ನು ಪಂಪ ಎದುರಿಸಬೇಕಾಯಿತು ಅನ್ನುವಂಥ ಸಂಗತಿಯನ್ನು ಸಿ ವೀರಣ್ಣವರು ಈ ಪ್ರಬಂಧದಲ್ಲಿ ಪ್ರಸ್ತಾಪ ಮಾಡ್ತಾರೆ. ಇನ್ನು ಮುಂದೆ ಅವರು ಹೇಳುವಂಥ ಮತ್ತೊಂದು ವಿಚಾರ ದ್ರೌಪದಿಗೆ ಸಂಬಂಧಪಟ್ಟ ಹಾಗೆ, ಹೆಣ್ಣು ದ್ರೌಪದಿಯಾಗಿ ಮಾತ್ರವಲ್ಲದೆ ಬೇರೆ ಬೇರೆ ರೂಪದಲ್ಲಿಯೂ ಕೂಡ ಕೌರವರನ್ನು ಕಾಡುತ್ತಾಳೆ ಅನ್ನುವಂತಹ ಮಾತು. ಒಟ್ಟು ಮಹಾಭಾರತದ ಒಳಗಡೆ ಇದು ಹೇಗೆ ಆಗಿದೆ ಅನ್ನೋದನ್ನು ಕೂಡ ಅವರು ಈ ಪ್ರಬಂಧದ ಒಳಗಡೆ ನಿಖರವಾಗಿ ಸ್ಪಷ್ಟವಾಗಿ ಅನಾವರಣ ಮಾಡ್ತಾರೆ. ದುರ್ಯೋಧನನಿಗೆ ಬಲರಾಮ ಕೊಡಬೇಕೆಂದಿದ್ದ ಸುಭದ್ರೆ ಅರ್ಜುನನಿಗೆ ಪ್ರಾಪ್ತವಾಗ್ತಾಳೆ. ಆ ಪ್ರಸಂಗ ನಮಗೆ ಗೊತ್ತಿದೆ. ಅದು ಕೃಷ್ಣನ ಉದ್ದೇಶ. ಅಲ್ಲಿ ತಂತ್ರವೂ ಇರುವುದನ್ನು ನಾವು ಗಮನಿಸಲೇಬೇಕು. ಇದು ದುರ್ಯೋಧನನಿಗೆ ಸುಟ್ಟ ಗಾಯದ ಮೇಲೆ ಬರೆ ಹಾಕಿದಂಗಾಗುತ್ತೆ ಅನ್ನುವುದನ್ನು
ಹೇಳ್ತಾರೆ. ಅಂದರೆ ದ್ರೌಪದಿ ಎಲ್ಲದ ಹೆಣ್ಣುಗಳು ಹೇಗೆ ಕೌರವನಿಗೆ ಈ ಬಗೆಯಲ್ಲಿ ಒಂದು ಆಘಾತವನ್ನು ಉಂಟು ಮಾಡ್ತಾರೆ ಅನ್ನೋದನ್ನು ನಾವು ಈ ಸನ್ನಿವೇಶಗಳಲ್ಲಿ, ಈ ಪಾತ್ರಗಳಲ್ಲಿ ಕಾಣ್ತೀವಿ. ಅದರ ಕಡೆಗೆ ನಮ್ಮ ಗಮನವನ್ನು ಹರಿಸುವ ಹಾಗೆ ಮಾಡಿದ್ದಾರೆ ಡಾಕ್ಟರ್ ಸಿ ವೀರಣ್ಣನವರು. ದುರ್ಯೋಧನ ಛಲದಿಂದ ಪಾಂಡವರಿಗೆ ಭೂಮಿಯನ್ನು ಕೊಡಲಿಲ್ಲ, ಅದು ನಿಜ. ಆದರೆ ಹೆಣ್ಣುಗಳು ಪಾಂಡವರ ಕೈ ಸೇರುವುದನ್ನು ಅವನಿಂದ ತಪ್ಪಿಸಲಿಕ್ಕೂ ಕೂಡ ಸಾಧ್ಯ ಆಗಲಿಲ್ಲ. ಇದೆಷ್ಟರ ಮಟ್ಟಿಗೆ ಹೋಗುತ್ತೆ ಕಾವ್ಯದಲ್ಲಿ ಅಥವಾ ಕಥೆಯಲ್ಲಿ ಅಂತಂದರೆ, ದುರ್ಯೋಧನನ ಮಗನಿಗೆ ಗೊತ್ತಾಗಿದ್ದಂತಹ ಬಲರಾಮನ ಮಗಳು ಶಶಿರೇಖೆ, ಅವಳನ್ನು ಪಾಂಡವರು ಅಪಹರಿಸಿ ಅಭಿಮನ್ಯುಗೆ ಮದುವೆ ಮಾಡಿಸುವಂಥ ಪ್ರಸಂಗವನ್ನೂ ಕೂಡ ನಾವು ಈ ಸಂದರ್ಭದಲ್ಲಿ ಗಮನಿಸಬೇಕಾಗ್ತದೆ. ಈ ಬಗೆಯಲ್ಲಿ ದ್ರೌಪದಿಯ ಪಾತ್ರ ಚಿತ್ರಣದಲ್ಲಿ ಪಂಪನ ಒಂದು ಹೊಸತನವಿದೆ ಅನ್ನುವುದನ್ನು ಇಲ್ಲಿ ನಮ್ಮ ಲೇಖಕರು ಗಮನಿಸೋದನ್ನು ನಾವು ನೋಡಬಹುದು. ಇನ್ನು ಮುಂದೆ ದ್ರೌಪದಿಗೆ ಸಂಬಂಧಪಟ್ಟ ವಿಚಾರವನ್ನೇ ಮುಂದುವರಿಸಿ ಹೇಳೋದಾದರೆ, ದ್ಯೂತದ ಪ್ರಸಂಗದಲ್ಲಿ ದ್ರೌಪದಿಯನ್ನು ಪಣಕ್ಕಿಡುವುದನ್ನು ಪಂಪನಿಂದ ತಪ್ಪಿಸಲಾಗಲಿಲ್ಲ ಅಂತ ಹೇಳ್ತಾರೆ. ತಪ್ಪಿಸೋಕ್ಕಾಗೋದಿಲ್ಲ, ಯಾಕೆಂದರೆ ಮಹಾಭಾರತದ ಒಟ್ಟೂ ಸಂದರ್ಭದಲ್ಲಿ, ಒಟ್ಟು ಅದರ ವ್ಯಾಪ್ತಿಯಲ್ಲಿ ಅತ್ಯಂತ ಮಹತ್ವದ ಘಟ್ಟ ಅಂತಂದರೆ ಈ ದ್ಯೂತ ಪ್ರಸಂಗ ಮತ್ತು ದ್ರೌಪದಿಯನ್ನು ಪಣಕ್ಕಿಡುವಂತಹ ಸನ್ನಿವೇಶ. ಹಾಗೆಯೇ ವಸ್ತ್ರಾಪಹರಣ ಪ್ರಸಂಗವನ್ನು ಅರಿಕೇಸರಿಯ ಪತ್ನಿಯ ಸಲುವಾಗಿ ಹುಟ್ಟುದುವರಂ ಕೈದಂದು ಎನ್ನುವಲಿಗೆ ತಂದು ನಿಲ್ಲಿಸಿಬಿಟ್ಟಿದ್ದಾನೆ ಪಂಪ. ದ್ರೌಪದಿಯನ್ನು ಪಣಕ್ಕಿಡಿಸದೆ ಉಳಿಸಲು ಸಾಧ್ಯವಿಲ್ಲ ಅನ್ನೋದು ಕಾವ್ಯದ ಒಳಗಿನ ವಿವರಗಳ ಮೂಲಕ ನಮಗೆ ನಿಖರವಾಗಿ ಗೊತ್ತಾಗ್ತಕ್ಕಂತಹ ಸಂಗತಿ. ಮತ್ತು ಅವಳನ್ನು ಸೋಲದೆ ಪಾಂಡವರು ಭೀಮ ಪ್ರತಿಜ್ಞೆ ಮಾಡೋ ಹಾಗಿಲ್ಲ, ಆ ಪ್ರತಿಜ್ಞೆ ಮಾಡದೆ ಕಾವ್ಯ ಮುಂದುವರಿಯೋ ಹಾಗಿಲ್ಲ, ಅದು ಕುರುಕ್ಷೇತ್ರ ಯುದ್ಧದಲ್ಲಿ ಅಂತ್ಯವಾಗುವ ಹಾಗೆ ಇಲ್ಲ. ಒಟ್ಟಾರೆ ಮಹಾಭಾರತವೇ ಇಲ್ಲ ಅಂತ ಕೇಳಿ ನಾವು ಹೇಳ್ಬೋದು. ಹಾಗೆಯೇ ಕೃಷ್ಣನಿಂದ ಅಕ್ಷಯ ವಸ್ತ್ರವನ್ನು ಕೊಡಿಸಿ ಕೃಷ್ಣ ಪಾರಮ್ಯವನ್ನು ಮೆರೆಯುವ ಸಂದರ್ಭವನ್ನು ಕೂಡ ಜೈನನಾದ ಕವಿ ಪಂಪ ತಪ್ಪಿಸಿದ್ದಾನೆ. ಅವನು ಮಾಡಿಕೊಂಡಿರುವ ಮಾರ್ಪಾಡಿನ ಒಳಗಡೆ ಇದು ಅನಿವಾರ್ಯ, ಇದರಿಂದ ಅವನು ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಜೈನ ಧರ್ಮೀಯನಾಗಿರ್ತಕ್ಕಂಥ ಕವಿಗೆ ಕೃಷ್ಣ ಪಾರಮ್ಯವನ್ನು ಹೇಳಬೇಕಾದಂತಹ ಅವಶ್ಯಕತೆಯೂ ಇಲ್ಲ. ಹಾಗೆ ನೋಡಿದ್ರೆ ಅವನು ಹರನಂ ನರಂ ಗಂಟಲೊತ್ತಿ ಪಾಶುಪತಾಸ್ತ್ರವನ್ನು ಪಡ್ಕೊಂಡ ಅಂತ ಹೇಳಿದ್ದಾನವನು. ಕನಿಷ್ಠ ಆ ಮಟ್ಟಕ್ಕೆ ಕೃಷ್ಣನನ್ನು ಇಳಿಸಿಲ್ಲ ಅನ್ನುವಂಥದ್ದೇನೆ ನಾವು ಮೆಚ್ಕೊಳ್ಬೇಕಾದಂತಹ ಸಂಗತಿ. ಇನ್ನು ಸುಭದ್ರೆಯನ್ನು ಪಟ್ಟಮಹಿಷಿಯಾಗಿ ಮಾಡಿದರೂ ದ್ರೌಪದಿಯ ಮಹತ್ವವನ್ನು ಪಂಪನಿಗೆ ಕಡೆಗಣಿಸಲಾಗಲಿಲ್ಲ ಅನ್ನುವಂಥದ್ದನ್ನು ಅವರು ಹೇಳ್ತಾರೆ. ಇದಾಗಲೇ ಹೇಳ್ದಂಗೆ ದ್ರೌಪದಿಗೂ ಮಹಾಭಾರತಕ್ಕಿರ್ತಕ್ಕಂಥ ಸಂಬಂಧ ಇದೆಯಲ್ಲ, ಅದು ಭಾಳ ಅಮೂಲ್ಯವಾದದ್ದು ಮತ್ತು ವಿಸ್ತಾರದ ನೆಲೆಯದ್ದು. ಹಾಗೆ ಹೇಳೋದಾದರೆ ಮಹಾಭಾರತದ ರಾಜಕಾರಣವನ್ನು ಸದಾ ಉರಿಯುವಂತೆ ನೋಡಿಕೊಳ್ಳುವುದು ದ್ರೌಪದಿಯೇ ಅಂತ ಕೇಳಿ ವೀರಣ್ಣವರು ಹೇಳುವ ಮಾತು ಅದು ಪೂರ್ಣ ಸತ್ಯವಾಗಿಯೇ ಇದೆ. ಅವಳ ಮುಕ್ತಕೇಶವೇ ಇದಕ್ಕೆ ಸಾಕ್ಷಿಯಾಗಿದೆ. ಈ ಸಂದರ್ಭದಲ್ಲಿ ವಿದ್ವಾಂಸರೊಬ್ಬರು ದ್ರೌಪದಿ ಪಾತ್ರದ ಬಗ್ಗೆ ಹೇಳಿರ್ತಕ್ಕಂಥ ಒಂದು ಮಾತನ್ನು ಇಲ್ಲಿ ಉಲ್ಲೇಖಿಸಬಹುದು ಅಂತ ಕೇಳಿ ಅನಿಸುತ್ತೆ. ಅದೇನು ಅಂತಂದರೆ, ಮಹಾಭಾರತದಲ್ಲಿ ಇರುವುದು ಒಂದೇ ಒಂದು ಗಂಡು ಪಾತ್ರ, ಅದು ದ್ರೌಪದಿ ಅನ್ನುವಂತಹ ಒಂದು ವಿಶಿಷ್ಟ ರೂಪದ ಮಾತನ್ನು ಒಬ್ಬರು ವಿದ್ವಾಂಸರು ಹೇಳಿದ್ದಾರೆ. ದ್ರೌಪದಿಯನ್ನು ಪಂಪ ಕೂಡ ಕಡೆಗಣಿಸೋಕ್ಕಾಗಲ್ಲ ಅನ್ನೋದಕ್ಕೆ ಈ ಮಾತುಗಳು ಸಾಕ್ಷಿ ಆಗ್ತವೆ. ಆಮೇಲೆ ನಾವು ಈ ಸಂದರ್ಭದಲ್ಲಿ ಪಂಪನ ಪದ್ಯವನ್ನು ನೇರವಾಗಿ ನಾವು ಗಮನಿಸ್ಬೋದು. ಪಣಕ್ಕಿಟ್ಟು ದ್ರೌಪದಿಯನ್ನು ಧರ್ಮರಾಯ ಸೋತಾಗ ದುಶ್ಯಾಸನ ಮತ್ತು ಕರ್ಣನ ಲೆಂಕನಾದಂತಹ ಪ್ರತಿಕಾಮಿಯನ್ನು ದುರ್ಯೋಧನ ಕಳಿಸ್ತಾನೆ ದ್ರೌಪದಿಯನ್ನು ಸಭೆಗೆ ಕರ್ಕೊಂಡು ಬನ್ನಿ ಅಂತ ಕೇಳಿ. ಆಗ ಅವರಿಬ್ಬರು ಬಂದುಬಿಟ್ಟು ಒಳಗಂ ಪೊಕ್ಕು ಪಾಂಚಾಳಿಯಂ ಕಣ್ಗಿಡೆ ಜಡಿದು ಮುಡಿಯಂ ಪಿಡಿದು ತನ್ಮಧ್ಯದಿಂ ಸುಯೋಧನನ ಸಭಾ ಮಧ್ಯಕ್ಕೆ ತಂದು, ಇದನ್ನು ಹೇಳಲೇಬೇಕು, ಸಮೀಕರಣದ ಕಾರಣಕ್ಕೆ ಇದನ್ನು ಬಿಡುವುದಕ್ಕೆ ಸಾಧ್ಯ ಇಲ್ಲ. ಆದರೆ ವಸ್ತ್ರಾಪಹರಣದ ವಿಚಾರವನ್ನು ಕೈ ಬಿಡ್ತಾನೆ. ಅದನ್ನು ಎಷ್ಟರ ಮಟ್ಟಿಗೆ ಪಂಪ ತಿಳಿಸ್ಬಿಡ್ತಾನೆ ಅಂತಂದರೆ, ಆ ಪದ್ಯ ಹೀಗಿದೆ: ಮನದೊಳ್ ನೊಂದು ಅಮರ ಆಪಗಾಸುತ ಕೃಪಾ ದ್ರೋಣಾದಿಗಳ್ ಬೇಡ ಬೇಡ ಎನೆಯುಂ ಮಾಣದೆ ತೊಳ್ತು ವ್ಯಸನಗೈ ಪೋಗು ನೀನು ಎಂದು ಬೈದು ಎನಿತಾನುಂ ತೆರೆದಿಂದಂ ಹುಟ್ಟುದುವರಂ ಕೈದಂದು
ದುಶ್ಯಾಸನಂ ತನಗಂ ಮೆಲ್ಲನೆ ಮೃತ್ಯುಸಾರೆ ತೆಗೆದಂ ತಮಿಲ್ಲಮಂ ಕೃಷ್ಣಯ್ಯ ಅಂತ ಹೇಳಿ ಉಟ್ಟ ಸೀರೆಗೆ ಕೈ ಹಾಕಿದ. ಅಷ್ಟಕ್ಕೆ ಮಾತ್ರ ಇಲ್ಲಿ ಇವರು ಈ ವಿಚಾರವನ್ನು ಹೇಳಿ ಅದನ್ನು ನಿಲ್ಲಿಸ್ತಾನೆ ನಮ್ಮ ಕವಿ ಪಂಪ. ಇದು ಅವನೇ ಮಾಡಿಕೊಂಡಂತಕ ಮಾರ್ಪಾಡಿನ ಕಾರಣದಿಂದಾಗಿ ಅವನು ತೇಲಿಸಿ ಹೇಳಬೇಕಾದ ಪ್ರಸಂಗ ಹೀಗೆ ಸೃಷ್ಟಿಯಾಯಿತು ಅನ್ನುವುದನ್ನು ನಮಗೆ ಈ ಪ್ರಸಂಗದಲ್ಲಿ ಅವರು ತಿಳಿಸ್ತಾರೆ. ಇನ್ನು ನಾವು ಮುಂದಿನ ಭಾಗದ ವಿಚಾರಗಳಿಗೆ ನಾವು ಹೋಗೋಣ. ಅದೇನು ಅಂತಂದರೆ, ಮತ್ತೆ ದ್ರೌಪದಿಯ ಪಾತ್ರಚಿತ್ರಣಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆಯನ್ನು ವೀರಣ್ಣನವರು ಮುಂದುವರಿಸ್ತಾರೆ. ದ್ರೌಪದಿಯ ಪಾತ್ರಚಿತ್ರಣದಲ್ಲಿ ಪಂಪನ ವಿಶೇಷತೆ ಮತ್ತು ಹೊಸತನವನ್ನು 3 ವಿಶಿಷ್ಟ ಸಂದರ್ಭಗಳಲ್ಲಿ ಅವರು ಗುರುತಿಸ್ತಾರೆ. ಆ 3 ವಿಶಿಷ್ಟ ಸಂದರ್ಭಗಳಲ್ಲಿ ಮೊದಲನೇದು ಯಾವುದು ಅಂತ ಹೇಳಿದ್ರೆ, ಗಂಧರ್ವರ ಬಂಧನದಿಂದ ದುರ್ಯೋಧನನನ್ನು ಬಿಡಿಸಿದಂತಹ ಸನ್ನಿವೇಶ, ಅಲ್ಲಿ ಕಾಣಿಸಿಕೊಳ್ಳುವ ದ್ರೌಪದಿ ಮತ್ತು ಅವಳು ಆಡ್ತಕ್ಕಂತಹ ಸ್ವಾಭಿಮಾನದ ಮಾತು ಮತ್ತು ಹುಟ್ಟುದುವರಂ ಕೈದಂದು ಅನ್ನುವಂತಹ ವರ್ತನೆಯನ್ನು ತೋರಿದ್ನಲ್ಲ ದುಶ್ಯಾಸನ, ಹಾಗೆ ತೋರುವ ಹಾಗೆ ದುರ್ಯೋಧನ ಮಾಡಿದ್ನಲ್ಲ, ಅದಕ್ಕೆ ಸರಿಯಾದ ಬಗೆಯ ಪ್ರತಿಕಾರಾತ್ಮಕವಾದ ಮಾತನ್ನು ಇಲ್ಲಿ ದ್ರೌಪದಿ ಹೇಳೋದನ್ನು ನಾವು ನೋಡಬಹುದು. ಆ ಪದ್ಯವನ್ನು ನಾವು ಪೂರ್ಣವಾಗಿ ಒಂದು ಸರ್ತಿ ಗಮನಿಸೋಣ. ಅದನ್ನು ಒಂದು ಸಾಲನ್ನು ವೀರಣ್ಣವರು ಉಲ್ಲೇಖ ಮಾಡ್ತಾರೆ. ನಾವು ಇಡೀ ಪದ್ಯವನ್ನು ಈ ಸಂದರ್ಭದಲ್ಲಿ ನೋಡಬಹುದು. ಆ ಪದ್ಯ ಈ ರೀತಿಯಲ್ಲಿದೆ. ಎಮ್ಮಂ ಪಿಡಿದು ಎಳೆವ ಅಂದಿನ ನಿಮ್ಮ ಅದಟುಗಳು ಈಗಳ್ ಎತ್ತ ಓದುವೋ, ಪಿಡಿವಟ್ಟ ಅಮ್ಮ ಪಿಡಿವಟ್ಟು ಅಮ್ಮ ಬಳಲ್ದಿರೆ ಕಂಡಿರೆ ನಿಮ್ಮಳವಂ ನಿಮಗಂ ಈಗಳ್ ಈ ಎಡರಾಯ್ತೆ. ಎಷ್ಟು ಅದ್ಭುತವಾದ ಮಾತು ಅಂತಂದರೆ, ದ್ರೌಪದಿ ಅಂತವಳು ಈ ಮಾತನ್ನು ಹೇಳಲೇಬೇಕು. ಅವಳಿಗೆ ಸಂದರ್ಭ ಸನ್ನಿವೇಶ ಈಗ ಸರಿಯಾಗಿ ಒದಗಿ ಬಂದಿದೆ. ಎಮ್ಮ ಪಿಡಿದು ಎಳೆವ ಅಂದಿನ ನಿಮ್ಮ ಮದಟು, ವಸ್ತ್ರಾಪರಣ ಸಂದರ್ಭ. ಆವತ್ತು ದ್ಯೂತದಲ್ಲಿ ಸೋತ ಹೆಣ್ಣು ಅನ್ನುವ ಕಾರಣಕ್ಕಾಗಿ ಎಮ್ಮಂ ನಮ್ಮನ್ನು ಹಿಡ್ಕೊಂಡು ಎಳೆವ ನಿಮ್ಮ ಆವತ್ತಿನ ಅದಟು ಪರಾಕ್ರಮ ಈಗಳೆತ್ತ ಓದುವೋ. ಗಂಧರ್ವರು ಬಂದು ನಿಮ್ಮನ್ನು ಹಿಡ್ಕೊಂಡು ಕಟ್ಟಾಕ್ಬಿಟ್ಟು ಹೊತ್ಕೊಂಡು ಹೋಗುವಾಗ ಅದು ಎಲ್ಲಿ ಹೋಯಿತು ಆ ನಿಮ್ಮ ಪರಾಕ್ರಮ? ಅದು ನೀನು ನಿಜವಾದ ಪರಾಕ್ರಮನ? ಪಿಡಿವಟ್ಟು ಅಮ್ಮ, ಅಯ್ಯಯ್ಯೋ ಅಪ್ಪ ಅನ್ನುವ ಮಾತಿನಲ್ಲಿರುವ ವ್ಯಂಗ್ಯವನ್ನು ನಾವು ಗಮನಿಸಬೇಕು. ಅಪ್ಪ, ನೀವು ಗಂಧರ್ವರಿಂದ ಹಿಡಿಯಲ್ಪಟ್ಟು ಬಳಲ್ದಿರೇ, ಆಯಾಸಗೊಂಡಿದ್ದೀರಾ, ನಿತ್ರಾಣನಾಗಿದ್ದೀರಾ, ಅಯ್ಯೋ ಪಾಪ. ಕಂಡಿರಿ ನಿಮ್ಮ ಮಳವ, ನಿಮ್ಮ ಸಾಮರ್ಥ್ಯ ನೀವೇ ಕಂಡುಕೊಂಡ್ರೆ ಇವಾಗ ನಿಮಗಂ ಈಗಳ್ ಈ ಎಡರಾಯ್ತೆ. ಈಗ ನಿಮಗೆ ಈ ತೊಂದರೆ, ಈ ಸಮಸ್ಯೆ ನಿಮಗೆ ಉದ್ಭವ ಆಯಿತಾ? ನಿಮ್ಮ ಯೋಗ್ಯತೆಯನ್ನು ನೀವೇ ಆಲೋಚನೆ ಮಾಡಿ ಅಂತ ಅವಳು ಹೇಳ್ತಾಳೆ. ಬಹುಶಃ ದುರ್ಯೋಧನ ಎಚ್ಚೆತ್ಕೊಳ್ಬೇಕಾಗಿದ್ದಂತಹ ಮಾತುಗಳು ಇವು. ಮುಂದಿನ ಕಾಲಘಟ್ಟದಲ್ಲಿ ಕೃಷ್ಣ ಸಂಧಾನ ಸಂದರ್ಭಗಳು ಬರ್ತಾವಲ್ಲ, ಆ ಸನ್ನಿವೇಶಕ್ಕಾದ್ರೂ ದ್ರೌಪದಿ ಹೇಳಿದ ಈ ಮಾತುಗಳು ದುರ್ಯೋಧನನಿಗೆ ಅರ್ಥವಾಗಿದ್ದರೆ ಚೆಂದಾಗಿತ್ತು. ಮುಂದೆ ಪಂಪ ಹೇಳ್ತಾನೆ ಈ ಮಾತನ್ನು ಅವನು ಮುಂದುವರಿಸಿ, ಎಂದು ಸಾಯ ಸರಸಂ ನುಡಿದು. ದ್ರೌಪದಿ ಹೇಳಿದ ಮಾತು ಸರಸದ ಮಾತು, ಆದರೆ ಎಂಥ ಸರಸದ ಮಾತು ಅಂದರೆ ವ್ಯಂಗ್ಯದ ಮಾತು, ವಿಡಂಬನೆಯ ಮಾತು. ಸಾಯಬೇಕು ಈ ಮಾತನ್ನು ಕೇಳಿಸ್ಕೊಂಡು ಬದುಕಿರಬೇಕಾ ಅಂದರೆ ಇಲ್ಲಿ ನಾಟು ನುಡಿಯ ಬಗೆಯಲ್ಲಿ ಪಂಪ ಇದನ್ನು ಬರಿತಾನೆ. ಎಂದು ಸಾಯ ಸರಸಂ ನುಡಿದು ಕಟ್ಟಿದ ಕಟ್ಟುಗಳಂ ತಾನೇ ಬಿಟ್ಟು ಕಳೆದು ಭಾನುಮತಿಗೆ ನಿನ್ನಾಣ್ಮನುಮಂ ನಿನ್ನ ಮೈದುನುಮಂ ನೀನೊಪ್ಪುಗೊಳ್ ಎಂಬುದು. ಒಪ್ಪಿಸ್ತಾಳೆ ಅವಳು ಭಾನುಮತಿಗೆ ಅವಳ ಗಂಡನನ್ನು, ಮೈದುನನ್ನು ಒಪ್ಪಿಸ್ತಾಳೆ. ಬಹುಶಃ ಅವಳು ಹೇಳದೇ ಇದ್ರೂ ಸರಿಯಾಗಿ ಇವ್ರನ್ನ ನೋಡ್ಕೋತಾಯಿ ಗಂಡಂದಿರನ್ನು, ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸು ಅನ್ನುವ ಒಳ ಸೂಚನೆ ಇರಬಹುದೇನೋ, ಅದು ಗೊತ್ತಿಲ್ಲ. ಆಗ ದುರ್ಯೋಧನನ ಸ್ಥಿತಿ ಹೇಗಿತ್ತು ಈ ಸಂದರ್ಭದಲ್ಲಿ ಅದನ್ನು ಪಂಪ ಚೆನ್ನಾಗಿ ಹೇಳ್ತಾನೆ. ಅದನ್ನು ಆ ಪಂಪ, ದುರ್ಯೋಧನಂ ದಾಡೆಗಳಿದ ಕುಳಿಕನಂತೆಯುಂ ಕೋಡು ಉಡಿದ ಮದಹಸ್ತಿಯಂತೆಯುಂ ನಖಂ ಉಡಿದ ಸಿಂಹದಂತೆಯುಂ. ಆ 3 ಹೋಲಿಕೆಗಳು ಚೆನ್ನಾಗಿವೆ. ಹಲ್ಲು ಕಿತ್ತಲ್ಪಟ್ಟಂತಹ ಹಾವಿನಂತೆ, ದಂತವು ಮುರಿಯಲ್ಪಟ್ಟಂತಹ ಮದ ಆನೆಯಂತೆ, ಮತ್ತು ಪಂಜ ಅಥವಾ ಉಗುರುಗಳು ಮುರಿದು ಹೋದಂತಹ ಸಿಂಹದಂತೆ ಗಳಿತ ಗರ್ವನಾಗಿ ಇದ್ಬದ್ ಗರ್ವನೆಲ್ಲ ಸೋರಿಕೆಯಾಗಿ ಕಳ್ಕೊಂಡು ಪಾಂಡವರ ಮೊಗಮಂ ನೋಡಲ್ ನಾಣ್ಚಿ ಮದಗಜಪುರಕ್ಕೆ ಹೋಗಿ. ನೋಡಿ, ಅವನು ಮತ್ತೆ ಹೋಗೋದು ಮದಗಜಪುರಕ್ಕೇನೆ. ಇದನ್ನೇ ನಾವು
ಒಂದು ದುರಂತ ವಿಚಿತ್ರ ಅಂತ ಕೇಳಿ ಕರೆಯೋದು. ಅಂದರೆ ದ್ರೌಪದಿಯಲ್ಲಿ ಈ ಬಗೆಯ ಮಾತುಗಳನ್ನು ಅವನು ಆಡಿಸ್ತಾನೆ ಪಂಪ. ಇದನ್ನು ಸಿ ವೀರಣ್ಣವರು ವಿಶೇಷವಾಗಿ ಒತ್ತು ಕೊಟ್ಟು ತಮ್ಮ ಚರ್ಚೆಯಲ್ಲಿ ಪ್ರಸ್ತಾಪ ಮಾಡ್ತಾರೆ. ಇನ್ನು ಮುಂದೆ ಆ ಲೇಖನ ಪ್ರಸ್ತಾಪ ಮಾಡುವಂಥ ವಿಚಾರ ಮತ್ತೆ ದ್ರೌಪದಿಗೆ ಸಂಬಂಧಪಟ್ಟದ್ದು. ಅದೇನು ಅಂತಂದರೆ, ಪಾಂಡವರು ಅರಣ್ಯದಲ್ಲಿ ಇದ್ದಂತಹ ಸನ್ನಿವೇಶ, ಅರಣ್ಯವಾಸದ ಸಂದರ್ಭ. ಒಟ್ಟು ಮಹಾಭಾರತದಲ್ಲಿ ಅರಣ್ಯ ಪರ್ವ ತುಂಬ ಮಹತ್ವವನ್ನು ಪಡ್ಕೊಳ್ತದೆ. ಹಾಗೆ ನೋಡಿದ್ರೆ ಮುಂದೆ ಪಾಂಡವರು ಕುರುಕ್ಷೇತ್ರ ಯುದ್ಧದಲ್ಲಿ ಗೆಲ್ಲುವುದಕ್ಕೆ ಬೇಕಾದ ನಿಜವಾದ ಶಕ್ತಿ ಸಾಮರ್ಥ್ಯಗಳನ್ನು ಪಡ್ಕೊಂಡಿದ್ದೇ ಅವರು ಅರಣ್ಯವಾಸದ ಸಂದರ್ಭದಲ್ಲಿ ಅನ್ನುವ ಹಾಗೆ ಈ ಪರ್ವ, ಈ ಪ್ರಸಂಗ ಇರೋದನ್ನು ನಾವು ಗಮನಿಸಬಹುದು. ನೋಡಿ, ಇಲ್ಲಿ ಒಬ್ಬ ದೂತ ಬಂದುಬಿಟ್ಟು ಪಾಂಡವರು ಅರಣ್ಯದಲ್ಲಿ ಇದ್ದಂಥ ಸಂದರ್ಭದಲ್ಲಿ ದುರ್ಯೋಧನನ ರಾಜ್ಯಭಾರವನ್ನು ವರ್ಣಿಸ್ತಾನೆ. ಕೆಣಕುವಂಥ ಮಾತು, ಕಾಡುವಂಥ ಮಾತು. ಆ ಸಂದರ್ಭದಲ್ಲಿ ದ್ರೌಪದಿ ಹೇಳುವಂತಹ ಒಂದು ಮಾತು ಭಾಳ ಮುಖ್ಯ ಆಗುತ್ತೆ. ಅದನ್ನು ನಾವು ಈ ಸಂದರ್ಭದಲ್ಲಿ ಗಮನಿಸ್ಬಹುದು. ಅದೇನು ಅಂತಂದರೆ, ದ್ರೌಪದಿ ಆ ಸಂದರ್ಭದಲ್ಲಿ ಧರ್ಮರಾಯನಿಗೆ ಹೇಳ್ತಾಳೆ. ಏನಾ ಮಾತು ಅಂತಂದರೆ, ನುಡಿ ಒಡೆ ರಾಜಕಾರ್ಯ ನಯಮೆತ್ತ ಅಬಲಾಜನದೊಂದು ಬುದ್ಧಿಯೆತ್ತ ಉಡುಪತಿ ವಂಶ ನೋಡು ನೋಡಿದೊಂದು ಅಘಟಂ ಬಗೆವಾಗಳ್ ಎಂತು ಕೇಳ್ ನುಡಿಯದೆ ಕೆಮ್ಮಗಿರ್ದೊಡಂ ಇರಲ್ಕಂ ಅಣಂ ಎದೆ ನಿಮ್ಮೊಳ್ ಎನ್ನುಮಂ ನುಡಿಸಿದಪ್ಪುವು ಆ ಕುರುಕುಳರ್ಕಳ ಗೈದ ಅಪರಾಧ ಕೋಟಿಗಳು ಅಂತ ಕೇಳಿ. ಕುರುಕುಲ ಸಂಜಾತರು ಕೌರವರು ಮಾಡಿರ್ತಕ್ಕಂಥ ಅಪರಾಧ ಕೋಟಿ ಇದೆಯಲ್ಲ, ಕೋಟಿ ಅಪರಾಧಗಳು, ಅದನ್ನು ನಾನೆಲ್ಲಿ ರಾಜಕಾರ್ಯವಿಲ್ಲ. ನಾನೊಬ್ಬಳು ಹೆಣ್ಮಗಳು, ಅವಳು ಅಬಲೆಯ ಪದವನ್ನು ಅವಳೇ ಬಳಸ್ಕೊಳ್ತಾಳೆ. ಅವಳು ನುಡಿವಡೆ ಮಾತನಾಡೋಣ ಅಂತಂದರೆ ಇದು ರಾಜಕಾರ್ಯ, ರಾಜನೀತಿ, ರಾಜಕೀಯ ತತ್ವ ಸಿದ್ಧಾಂತಗಳು. ಆ ನಯವೆತ್ತ ಅಬಲಾಜನದ ಒಂದು ಬುದ್ಧಿಯೆತ್ತ. ನಾವು ಅಬಲಾಜನರು ನಮ್ಮ ಬುದ್ಧಿಯಲ್ಲಿ. ಆದರೆ ಎಷ್ಟು ಅದ್ಭುತವಾಗಿ ಈ ಸಂದರ್ಭದಲ್ಲಿ ಅವಳು ಮಾತಾಡ್ತಾಳೆ ಅಂತಂದರೆ, ದ್ರೌಪದಿಯನ್ನು ಅಬಲೆ ಅಂತ ಯಾರಾದರೂ ಕರೆಯೋಕ್ಕೆ ಸಾಧ್ಯ ಇದೆಯಾ ಅನ್ನೋ ಹಾಗೆ ಅವಳ ಮಾತುಗಳು ಇದೆ. ಮತ್ತು 5 ಜನಕ್ಕೂ ಕೇಂದ್ರವಾಗಿ ಇಟ್ಕೊಂಡು ಅವಳು ಧರ್ಮರಾಯನನ್ನೇ ನೇರವಾಗಿ ಗುರುತಿಸಿ ಅವಳು ಮಾತಾಡ್ತಾಳೆ. ಅವಳು ನುಡಿವಡೆ ರಾಜಕಾರ್ಯ ನಯಮೆತ್ತ ಅಬಲಾಜನದೊಂದು ಬುದ್ಧಿಯೆತ್ತ ಉಡುಪತಿ ವಂಶ, ಚಂದ್ರವಂಶದ ದೊರೆಯೇ ಅಂತಾಳೆ ಅವಳು. ಚಂದ್ರವಂಶ ಸಂಜಾತ ಅಂದರೆ ಅವರ ವಂಶವನ್ನು ಹೆಸರಿಸುವಂಥದ್ದು, ಸೂಚಿಸುವಂಥದ್ದು. ನೆನಪಿಟ್ಕೊಳ್ಳಿ, ಯಾಕೆ ನೀವು ಹಿಂಗಿದ್ದೀರಿ? ಬೆಳಕನ್ನು ಕೊಡಬೇಕಾದವ್ರು ನೀವು ಕತ್ತಲು ತುಂಬಿಕೊಂಡು ನೀವು ಕುಳಿತಿದ್ದೀರಲ್ಲ. ಎಂಥ ಅಘಟಿತ ಘಟನೆಗಳು ನಡೆದೋಗಿವೆ ನಮ್ಮ ಬದುಕಿನ ಸಂದರ್ಭದಲ್ಲಿ. ನುಡಿಯಲು ನಾವು ಸುಮ್ಮನಿರೋಣ, ಹೇಳಬಾರ್ದು ಅಬಲ ಜನ ಅಂತಂದರೆ ಆಯ್ತಾ? ಇಲ್ಲ, ಹೇಳಲೇಬೇಕು. ಇದೂ ದ್ರೌಪದಿಯ ಧೈರ್ಯ. ಹೇಳಬೇಕಾದ ಮಾತನ್ನು ಹೇಳಬೇಕಾದವರಿಗೆ ಹೇಳಬೇಕಾದ ಸಂದರ್ಭದಲ್ಲಿ ಅದನ್ನು ಹೇಳಲೇಬೇಕು. ಇಲ್ಲಿಗೆ ದ್ರೌಪದಿಯ ಮಾತುಗಳು ಮುಗಿಯಲ್ಲ. ಈ ಸಂದರ್ಭದಲ್ಲಿ ಮುಂದೆ ಪಾಂಡವರು ಕಾಡಿನಲ್ಲಿ ಪಡುತ್ತಿರುವ ಪಾಡುಗಳನ್ನೆಲ್ಲ ಬಿಡಿಸಿ ವಿವರಿಸಿ ಅವಳು ಹೇಳ್ತಾಳೆ ಅವಳು. ಮತ್ತು ಇದೇ ಸಂದರ್ಭದಲ್ಲಿ ಧರ್ಮರಾಯನನ್ನು ಮರುಳೆ ಅಂತ ಕೂಡ ಹೇಳೋದಕ್ಕೂ ದ್ರೌಪದಿ ಅವಳು ಹಿಂಜರಿಯೋದಿಲ್ಲ. ನಾವು ಈ ಮಾತನ್ನು ವಿಶೇಷವಾಗಿ ನಾವು ಗಮನಿಸಬೇಕಾಗ್ತದೆ. ಇದು ದ್ರೌಪದಿಯ ಒಳಗಿನ ಕೆಚ್ಚು, ದ್ರೌಪದಿಯ ಒಳಗಿರ್ತಕ್ಕಂತಹ ಆ ಒಂದು ಸತ್ವಶಾಲಿಯಾದಂತಹ ಚಿಂತನಾ ಶಕ್ತಿ. ಇದೇ ರೀತಿಯಲ್ಲಿ ಮುಂದೆ ಅರ್ಜುನ ಪಾಶುಪತಾಸ್ತ್ರವನ್ನು ಪಡೆಯಲು ಹೊರಡುವ ಸಂದರ್ಭದಲ್ಲಿ ಅವಳು ಅರ್ಜುನನಿಗೆ ಒಂದು ಮುಖ್ಯವಾದ ಮಾತನ್ನು ಅವಳು ಹೇಳ್ತಾಳೆ. ಅದೇನಾ ಮುಖ್ಯವಾದ ಮಾತು ಅಂತ ಹೇಳಿದ್ರೆ, ಬಗೆಯದೆ ಮೈ ಸೊಖಮಂ ಬಗೆ ಪಗೆವರ ಕಡುವೆರ್ಚನ್ ಎನ್ನ ಪೂಣಿಕೆಯನ್ನು ಎರ್ದೆಯಳು ಬಗೆ ಮುನಿಯ ಮಂತ್ರ ಪದಮಂ ಬಗೆ ಕೂಡುಗೆ ನಿನ್ನ ಬಗೆದ ಬಗೆಯೊಳ್ ಪಾರ್ಥ. ನೇರವಾಗಿ ಹೆಸರನ್ನು ಹೇಳ್ಕೊಂಡೇನೆ ಅವಳು ಈ ಮಾತನ್ನು ಅರ್ಜುನನಿಗೆ ಹೇಳ್ತಾಳೆ. ಇದನ್ನು ಬುದ್ಧಿವೇಳ್ದು ಅನ್ನುವ ಪದವನ್ನೇ ಪಂಪ ಬಳಸ್ತಾನೆ. ವಾಸ್ತವವಾಗಿ ಅರ್ಜುನನಿಗೆ ಬುದ್ಧಿಯನ್ನು ಹೇಳಬೇಕು. ವಿಶೇಷ ವ್ಯಕ್ತಿತ್ವ ಅರ್ಜುನನದು. ಅರ್ಜುನ ಪಾಶುಪತಾಸ್ತ್ರವನ್ನು ಪಡೆದದ್ದು ಮಹಾಭಾರತದಲ್ಲಿ ಅಥವಾ ಅರಣ್ಯ ಪರ್ವದಲ್ಲಿ ಅತ್ಯಂತ ಮಹತ್ವದ ಘಟನೆ. ಅದೊಂದು ಸಾರ್ವಕಾಲಿಕ ದಾಖಲೆ.
ಅದನ್ನು ಅರ್ಜುನ ಅನೇಕ ಸಂದರ್ಭಗಳಲ್ಲಿ ತನ್ನ ಪರಾಕ್ರಮ, ಶೌರ್ಯ, ಸಾಹಸ ಎಲ್ಲವನ್ನು ಹೇಳ್ಕೊಳ್ಳುವಾಗ ಪಾಶುಪತಾಸ್ತ್ರವನ್ನು ಪಡೆದವನು ಅಂತ ಕೇಳಿ ಹೇಳ್ಕೊಳ್ಳುವುದನ್ನು ನಾವು ಗಮನಿಸಿದ್ದೀವಿ. ಹಾಗಾಗಿ ಅದೊಂದು ಸಾರ್ವಕಾಲಿಕ ದಾಖಲೆ. ಅದನ್ನು ಸಾಧಿಸುವಲ್ಲಿ ದ್ರೌಪದಿಯ ಪಾತ್ರವಿರುವುದನ್ನು ನಾವು ಮರೆಯಬಾರದು. ಆ ಎಚ್ಚರಿಕೆ ನಮಗೆ ಇರಬೇಕು, ಅದನ್ನು ನಾವು ಮರಿಬಾರ್ದು. ಮತ್ತು ಈ ದಿವ್ಯಾಸ್ತ್ರಗಳನ್ನು ನೀವು ಪಡಿಬೇಕು. ನೀವು ಮುಂದೆ ಯುದ್ಧ ನಡೀತದೆ, ಸುಲಭದಲ್ಲಿ ನಿಮಗೆ ರಾಜ್ಯ ದೊರಕೋದಿಲ್ಲ ಅನ್ನುವ ಸಲಹೆಯನ್ನು ಕೊಟ್ಟವರು ಯಾರು? ಸಾಕ್ಷಾತ್ ವ್ಯಾಸರು. ಅರಣ್ಯದಲ್ಲಿದ್ದಂಥ ಪಾಂಡವರನ್ನು ಅವರು ಸಂಧಿಸಿ ಅವರಿಗೆ ಈ ಮಾತನ್ನು ಹೇಳ್ತಾರೆ. ವ್ಯಾಸರ ಮಾತಿನ ಅನ್ವಯವಾಗಿ ತಪಸ್ಸನ್ನು ಮಾಡೋಕ್ಕೆ ಅಂತ ಪಾಶುಪತಾಸ್ತ್ರ ಪಡೆಯಲು ಹೋಗುವ ಅರ್ಜುನನಿಗೆ ಅವಳು ಹೇಳೋ ಮಾತಿದ್ದೇನೆ, ಬಗೆಯದೆ ಮೈಸೊಕಮಂ ಪಗೆವರ ಕಡುವೆರ್ಚನ್. ಪಗೆಗಳು, ವೈರಿಗಳು ಅಪಾರವಾಗಿ ಹೆಚ್ಚಿಕೊಂಡು ಮೆರಿತಾ ಇದ್ದಾರಲ್ಲ, ಅವರ ಮೆರೆದಾಟ ನಮ್ಮನ್ನು ಕೊರಗಿಸ್ತಾ ಇದೆಯಲ್ಲ, ಅದನ್ನು ನೀನು ಯೋಚನೆ ಮಾಡು. ನೀನು ಮೈಸುಖವನ್ನು ನೀನು ಆಲೋಚನೆ ಮಾಡಬೇಡ. ಈ ಮೈಸುಖಕ್ಕೂ ಅರ್ಜುನನಿಗೂ ಒಂದು ಸಂಬಂಧ ಇದೆ. ನಾವು ಈ ಸಂದರ್ಭದಲ್ಲಿ ಬಬ್ರುವಾಹನನ ಕಥೆಯ ಸನ್ನಿವೇಶವನ್ನು ನೆನಪಿಸ್ಕೊಳ್ಬಹುದು. ಅಲ್ಲಿ ದ್ರೌಪದಿ ಮತ್ತು ಧರ್ಮರಾಯ ಏಕಾಂತದಲ್ಲಿ ಇದ್ದದ್ದನ್ನು ನೋಡಿಬಿಟ್ಟೆ ಅಂತ ಹೇಳಿ ಆ ಮನಃಕಷಾಯವನ್ನು ಕಳ್ಕೊಳ್ಬೇಕು ಅಂತ ಹೇಳಿ ಅರ್ಜುನ ತೀರ್ಥಯಾತ್ರೆಗೆ ಹೋಗ್ತಾನೆ. ಆದರೆ ತೀರ್ಥಯಾತ್ರೆಗೆ ಹೋಗಿ ಅವನು ಮಾಡಿದ್ದೇನು? ಒಂದು ಕಡೆ ಉಲೂಚಿಯನ್ನು, ಇನ್ನೊಂದು ಕಡೆ ಚಿತ್ರಾಂಗದೆಯನ್ನು, ಅದರ ಮುಂದುವರೆದ ಭಾಗವಾಗಿಯೇ ಸುಭದ್ರೆಯನ್ನು, ಹೀಗೆ ಕಲ್ಯಾಣಮಸ್ತು ಅನ್ನುವ ಆ ಮಾತುಗಳನ್ನು ತಾವು ಆ ಸಿನಿಮಾದ ಸಂದರ್ಭದಲ್ಲಿ ಕೇಳಿರಬಹುದು. ಅಂತೂ ಆ ಕಥೆ ನಡೆದಿದೆ ಮಹಾಭಾರತದ ಒಳಗಡೆ. ಅಂದರೆ ಮೈಸುಖವನ್ನು ಬಯಸುವ ಯಾವುದೋ ಒಂದು ಆಲೋಚನೆ ಅವನ ಒಳಗಡೆ ಇದೆ. ಅವನ ಹೆಂಡತಿಯಾಗಿ ಈ ವಿಚಾರ ದ್ರೌಪದಿಗೆ ಗೊತ್ತಿರೋದಿಲ್ವೇ? ಗಂಡಂದಿರ ಸತ್ಯ ಹೆಂಡತಿಯರಿಗೆ ಚೆನ್ನಾಗಿ ತಿಳಿದಿರುತ್ತದೆ ಅಂತ ಒಂದು ಮಾತೇ ಇದೆ. ಹಾಗಾಗಿ ಅವನನ್ನು ದ್ರೌಪದಿ ಈ ನೆಲೆಯಲ್ಲಿ ಎಚ್ಚರಿಸ್ತಾಳೆ. ಅದನ್ನು ನಾವು ಗಮನಿಸಬೇಕು. ಹಾಗಾಗಿ ಪಾಶುಪತಾಸ್ತ್ರವನ್ನು ಶಿವನನ್ನು ಮೆಚ್ಚಿಸಿ ಪಡೆದುಕೊಂಡವನು ಅದು ಅರ್ಜುನನೇ ಆಗಿದ್ದರೂ ಅಂಥದ್ದೊಂದು ತಪಸ್ಸನ್ನು ಸಾಧಿಸಿ ಅಂಥದ್ದೊಂದು ಸಾಧನೆಯನ್ನು ಗೈಯುವುದಕ್ಕೆ ಒಂದು ಪ್ರೇರಕ ಶಕ್ತಿಯಾಗಿ ದ್ರೌಪದಿ ಇದ್ದಳು ಅನ್ನುವುದನ್ನು ನಾವು ನೆನಪಿಟ್ಕೊಳ್ಬೇಕು. ಆಮೇಲೆ ಪಗೆವರ ಕಡುವೆರ್ಚನ್ ಮತ್ತು ಎನ್ನ ಪೂಣಿಕೆ, ಅವರ ಊರುಭಂಗವಾಗಬೇಕು. ದುರ್ಯೋಧನನದು ಊರುಭಂಗವಾಗಬೇಕು. ಮತ್ತು ರಕ್ತದಿಂದ ನನ್ನ ತಲೆ ಕೂದಲನ್ನು ನೇವರಿಸಬೇಕು, ಮುಡಿಯನ್ನು ಕಟ್ಟಬೇಕು, ಈ ಪೂಣಿಕೆ ಇದನ್ನು ಮರೆಯಬೇಡ ಅಂತ ಹೇಳಿ ಅವಳು ಜಾಗೃತಗೊಳಿಸ್ತಾಳಲ್ಲ, ಅದನ್ನು ನಾವು ಈ ಸಂದರ್ಭದಲ್ಲಿ ಗಮನಿಸಬಹುದು. ಇನ್ನು ನಾವು ಮುಂದಿನ ವಿಚಾರಕ್ಕೆ ಹೋಗೋಣ. ಇಷ್ಟೆಲ್ಲ ವಿಚಾರಗಳನ್ನು ಹೇಳುವ ಸಿ ವೀರಣ್ಣನವರು ಸ್ವಂತಿಕೆ, ಆತ್ಮಗೌರವ, ಧೈರ್ಯ ಮತ್ತು ಸಾಮರ್ಥ್ಯದಲ್ಲಿ ಒಡಮೂಡಿರುವ ದ್ರೌಪದಿಯ ಪಾತ್ರದ ಹೊಸತನವನ್ನು ವಿಶೇಷವಾಗಿ ಅವರು ದಾಖಲು ಮಾಡ್ತಾರೆ. ಅದನ್ನು ಕೃತಿ ಒಳಗಿನ ವಿವರಗಳನ್ನು ಅತ್ಯಂತ ಸೂಕ್ಷ್ಮವಾಗಿ ಉಲ್ಲೇಖಿಸುವ ಮೂಲಕ ಅವರು ಹೇಳುವುದು ಈ ಪ್ರಬಂಧದಲ್ಲಿ ವಿಶೇಷವಾಗಿ ಇದೆ. ಆಮೇಲೆ ಎಲ್ಲ ಪಾತ್ರಗಳ ಗುಣವಿಶೇಷವನ್ನು ಪಂಪ ತನ್ನ ಕೃತಿಯಲ್ಲಿ ತಿಳಿಸ್ಕೊಟ್ಟಿದ್ದಾನೆ. ಪಂಪನ ಭಾಳ ಪ್ರಸಿದ್ಧವಾದ ಪದ್ಯವಾದ ಛಲದೊಳು ದುರ್ಯೋಧನಂ ಅನ್ನುವಂಥ ಪದ್ಯವನ್ನು ನೀವೆಲ್ಲ ಈಗಾಗಲೇ ಗಮನಿಸಿರ್ತೀರಿ. ಅದರಲ್ಲಿ ಒಂದೊಂದು ಸ್ವಭಾವ ಗುಣಗಳಿಗೆ ಒಂದೊಂದು ಪಾತ್ರವನ್ನು ಆತ ನಿರ್ದೇಶಿಸಿ ಹೇಳ್ತಾನೆ. ಅವನು ಛಲದೊಳು ದುರ್ಯೋಧನ ಅನ್ನುವುದನ್ನು ನಾವು ಗಮನಿಸಿದ್ದೀವಿ. ಆದರೆ ವೀರಣ್ಣವರು ಹೇಳ್ತಾರೆ, ನಿಜವಾಗಿಯೂ ಛಲದ ಗುಣದಲ್ಲಿ ಮತ್ತು ವ್ಯಕ್ತಿತ್ವ ನಡವಳಿಕೆಯಲ್ಲಿ ದ್ರೌಪದಿ ಉಪಮಾತೀತಳಾಗಿದ್ದಾಳೆ ಅಂತ ಕೇಳಿ. ಇಲ್ಲಿ ಛಲ ಹೌದು, ದುರ್ಯೋಧನನ ಛಲ ಹೌದು. ನನಗೆ ಈ ಸಂದರ್ಭದಲ್ಲಿ ಒಂದು ವಿಶಿಷ್ಟ ಪದ ನೆನಪಾಗ್ತದೆ. ಇದು ನಾಗವರ್ಮ ಕವಿ ಕರ್ನಾಟಕ ಕಾದಂಬರಿಯಲ್ಲಿ ಬಳಸಿರುವಂತಹ ಒಂದು ಶಬ್ದ. ಮಹಾಶ್ವೇತೆ ಹಿಮಾಲಯ ತಪ್ಪಲಿನಲ್ಲಿ ಏಕಾಂಗಿಯಾಗಿ ಕುಳಿತುಕೊಂಡು ಅವಳು ತರುಣಿಯಾಗಿದ್ದರು, ಗಂಧರ್ವ ಕನ್ಯೆಯಾಗಿದ್ದರು. ಅವಳು ಯಾವುದಕ್ಕೂ ಹೆದರದೆ ಅವಳು ಅಲ್ಲಿ ಶಿವನನ್ನು ಆರಾಧನೆ ಮಾಡ್ತಾ ಇರ್ತಾಳೆ. ಹಿಮಾಲಯದ ತಪ್ಪಲಲ್ಲಿ ಮಹಾಶ್ವೇತೆ. ಆ ಸಂದರ್ಭದಲ್ಲಿ ಚಂದ್ರಾಪೀಡ ಆಕೆಯನ್ನು ಬಂದು ಸಂಧಿಸಿದ ಸಂದರ್ಭ ಇದೆಯಲ್ಲ,
ಆ ಸಂದರ್ಭದಲ್ಲಿ ಚಂದ್ರಪೀಡ ಒಂದು ಪದವನ್ನು ಬಳಸ್ತಾನೆ, ಅಮಳ ಧೈರ್ಯಂ ಅಂತ ಕೇಳಿ. ಅಮಳ ಧೈರ್ಯ ಅಂದರೆ ಪರಿಶುದ್ಧವಾದ ಧೈರ್ಯ, ಅಂದರೆ ಪರಿಶುದ್ಧವಾದದ್ದನ್ನು, ಶ್ರೇಷ್ಠವಾದದ್ದನ್ನು, ಉದಾತ್ತವಾದದ್ದನ್ನು, ಸರಿಯಾದದ್ದನ್ನು ಪಡೆದುಕೊಳ್ಳುವುದಕ್ಕಾಗಿ ತೋರುವಂತಹ ಧೈರ್ಯ, ಅದು ಅಮಳ ಧೈರ್ಯ. ನಾವು ಈ ಪದವನ್ನು ಇಟ್ಕೊಂಡು ಇಲ್ಲಿ ಹೇಳೋದಾದರೆ ದ್ರೌಪದಿಯದು ಅಮಳ ಛಲ, ದುರ್ಯೋಧನನದು ಅದು ಛಲ. ಆದರೆ ಆ ಛಲ ಅಂತಿಮವಾಗಿ ಅವನಿಗೆ ಏನನ್ನು ತಂದುಕೊಡ್ತು, ಯಾರ್ಯಾರಿಗೆ ಅನುಕೂಲ ಮಾಡ್ತು, ಯಾರ್ಯಾರು ಆ ಛಲ ಕಾರಣವಾಗಿ ಮಣ್ಣುಪಾಲಾದರು. ಕೊನೆಗೂ ಆ ಛಲದಿಂದ ದುರ್ಯೋಧನ ಏನನ್ನು ಪಡ್ಕೊಂಡ. ನಾವು ಈ ವಿದ್ಯಮಾನಗಳನ್ನು ಗಮನಿಸಿದ್ರೆ ಛಲದೋಳು ದುರ್ಯೋಧನಂ ಅನ್ನುವಂಥ ಮಾತಿದೆಯಲ್ಲ, ನಾವು ಆ ಛಲಕ್ಕೆ ಒಂದು ವಿಶೇಷಣವನ್ನು ಸೇರಿಸಬೇಕಾಗ್ತದೆ. ಆದರೆ ಛಲ ಎನ್ನುವುದಕ್ಕೆ ಇತ್ಯಾತ್ಮಕವಾದ ಅರ್ಥವೇ ಇದೆ, ಅದು ಅಮಳ ಛಲ ಅನ್ನುವಂಥದ್ದೇ ಅನ್ನೋದಾದರೆ ವೀರಣ್ಣವರು ಹೇಳುವ ಹಾಗೆ ನಿಜವಾಗಿಯೂ ಆ ಅಮಳ ಛಲ ಇದ್ದದ್ದು ದ್ರೌಪದಿಯಲ್ಲಿ, ಮತ್ತು ಅದನ್ನು ಅವಳು ಹೇಗೆ ತನ್ನ ನಡವಳಿಕೆಯಲ್ಲಿ ತೋರಿಸ್ತಾಳೆ ಅನ್ನೋದನ್ನು ನಾವೀಗಾಗಲೇ ಅದನ್ನು ಹೇಳಿದ್ದೀವಿ. ಎಲ್ಲೂ ಅವಳು ಸುಮ್ಮನಿರುವಂತಹ ಹೆಣ್ಣು ಅಲ್ಲವೇ ಇಲ್ಲ. ಕೊನೆಗೆ ದುರ್ಯೋಧನನ ಅಂತ್ಯ ಆಗುವವರೆಗೂ ಅವಳು ಮುಕ್ತಕೇಶಿಯಾಗಿ ಇದ್ದುಕೊಂಡು ಇವರೆಲ್ಲರನ್ನ ಆ ಅಂತಿಮವಾದ ವಿಜಯಕ್ಕೆ, ಮಹಾ ಗೆಲುವಿಗೆ ಅವರನ್ನು, ಪಾಂಡವರನ್ನು ಪ್ರೇರೇಪಿಸುತ್ತಾ ಬರ್ತಾಳಲ್ಲ. ಈ ದಿಶೆಯಲ್ಲಿ ದ್ರೌಪದಿಯನ್ನು ನಾವು ಕಂಡಾಗ ಎಂಥ ಅಸಾಮಾನ್ಯ ನಾರೀಚೇತನ ಇದು ಅಂತ ಹೇಳಿ ನಮಗೆ ಪರಮಾಶ್ಚರ್ಯ ಆಗೋದೇ ಇರೋದಿಲ್ಲ. ಹಾಗಾಗಿ ಮಹಾಭಾರತದ ಒಳಗಿನ ದ್ರೌಪದಿಯ ಪಾತ್ರವನ್ನು ಪಂಪ ಅನನ್ಯವಾಗಿ ಚಿತ್ರಿಸಿದ್ದಾನೆ ಅನ್ನುವುದನ್ನು ನಾವು ಗಮನಿಸಬೇಕು. ಈ ಸಂದರ್ಭದಲ್ಲಿ ವೀರಣ್ಣವರು ಒಂದು ಮಾತನ್ನು ವಿಶೇಷವಾಗಿ ಹೇಳ್ತಾರೆ. ಅದೇನು ಅಂತಂದರೆ, ಮಹಾಭಾರತವಷ್ಟೇ ಏನು, ಇಡೀ ಭಾರತೀಯ ಸಾಹಿತ್ಯ ಸೃಷ್ಟಿಸಿರುವ ಹೆಣ್ಣುಗಳ ಪೈಕಿ ವ್ಯಕ್ತಿತ್ವ ಮತ್ತು ನಡವಳಿಕೆಯಲ್ಲಿ ದ್ರೌಪದಿ ಉಪಮಾತೀತಳು. ಇದು ನಿರ್ವಿವಾದವಾದಂತಹ ಮಾತು. ಮತ್ತು ದ್ರೌಪದಿಯನ್ನು ಚಿತ್ರಿಸಿರುವ ಎಲ್ಲ ಕಾವ್ಯಗಳಲ್ಲೂ ಆಕೆಯ ಈ ಗುಣಕ್ಕೆ ಕಿಂಚಿತ್ತೂ ಊನವಾಗದ ಹಾಗೆ ಚಿತ್ರಣ ಇರೋದನ್ನು ನಾವು ಗಮನಿಸ್ಬೋದು. ಯಾಕೆಂದರೆ ದ್ರೌಪದಿ ಇರೋದೇನೆ ಹಾಗೆ. ಅವಳು ಜ್ವಲಿಸುವ ಹೆಣ್ಣು, ಯಾಕೆಂದರೆ ಅವಳು ಅಗ್ನಿ ಪುತ್ರಿ. ಜನಪದ ಮಹಾಭಾರತದ ದ್ರೌಪದಿಯನ್ನೂ ಕೂಡ ನಾವು ಈ ದಿಸೆಯಲ್ಲಿ ಈ ಪಠ್ಯಕ್ಕೆ, ಈ ಲೇಖನದ ವಿಚಾರಕ್ಕೆ ಪೂರಕವಾಗಿ ನಾವು ಗಮನಿಸ್ಬೋದು. ಜನಪದ ಮಹಾಭಾರತದಲ್ಲಿ ಮಹಾಭಾರತದ ಒಳಗಿನ ಪಾಂಡವರ ಒಟ್ಟೂ ಗೆಲುವಿನ ಘನತೆಯನ್ನು, ಅದರ ಋಣವನ್ನು ಒಪ್ಪಿಸುವಂಥದ್ದು ಕೊನೆಗೆ ದ್ರೌಪದಿಗೇನೆ. ಎಲ್ಲರೂ ಯುದ್ಧವನ್ನು ಮಾಡ್ತಾಯಿದ್ರು, ಅದರ ನಿಜದ ಯುದ್ಧದಲ್ಲಿ ಪಾಂಡವರಿಗೆ ಗೆಲುವನ್ನು ತಂದುಕೊಟ್ಟವಳು ಯಾರು? ಕೌರವರ ಅಪಾರ ಸೈನ್ಯವನ್ನು ಧ್ವಂಸ ಮಾಡಿದವಳು ಯಾರು ಅಂದರೆ ಅದು ದ್ರೌಪದಿ ಅನ್ನುವುದನ್ನು ಜನಪದ ಮಹಾಭಾರತ ಒತ್ತಿ ಹೇಳುತ್ತೆ. ಹೀಗೆ ಸಿ ವೀರಣ್ಣವರು ಈ ದ್ರೌಪದಿಯ ಪಾತ್ರವನ್ನು ಅತ್ಯಂತ ವಿಶಿಷ್ಟವಾದ ಬಗೆಯಲ್ಲಿ ಅವರು ಚಿತ್ರಣ ಮಾಡಿದ್ದಾರೆ. ಪ್ರೀತಿಯ ವಿದ್ಯಾರ್ಥಿನಿಯರೇ, ಪಂಪಭಾರತ ಹೊಸ ನೋಟ ಈ ಪ್ರಬಂಧದ, ಈ ಲೇಖನದ ಬೋಧನೆಗೆ ಸಂಬಂಧಪಟ್ಟ ಹಾಗೆ 62ನೇ ಅಧಿವೇಶನದಲ್ಲಿ ಇಷ್ಟು ಹೊತ್ತು ನೀವು ಇದರ ವಿಚಾರಗಳನ್ನು ಗ್ರಹಿಸಿದ್ದೀರಿ, ತಿಳ್ಕೊಂಡಿದ್ದೀರಿ. ಇನ್ನೊಂದು ಅಧಿವೇಶನದ ಮೂಲಕ ನಾವು ಈ ಪ್ರಬಂಧದ ಪಠ್ಯಬೋಧನೆಯನ್ನು ಸುಸಂಪನ್ನಗೊಳಿಸ್ಬೋದು. ಈ ಅಧಿವೇಶನದಲ್ಲಿ ನಾನು ಹೇಳಿದ ವಿಚಾರಗಳನ್ನು ಕೇಳಿಸಿಕೊಂಡ ತಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳು.